ತಿಂತಾನ ನೋಡ್ರಿ, ಅನ್ನ ಅವನೇ, ಅನ್ನ ಕೊಡೋನವನೇ, ಅನ್ನ ತಿನ್ನವನವನೇ. ಮತ್ತ ಅವ ಅನ್ನ ಬರೋಬ್ಬರಿ, ಅನ್ನ ಕೊಡ್ತಾನ ಬರೋಬ್ಬರಿ, ಅನ್ನ ತಿಂತಾನ. ಅವೇನು ಕಡಿಮೆ ಇತ್ತೇನೋ? ಅನ್ನ ಅಂದ್ರೆ ಅನ್ನಮಯ, ಅನ್ನಪೂರ್ಣ, ಅವಂಗೇನು ಕಡಿಮೆ ಇಲ್ಲ. ಅವನಿಗೆ ಯಾವುದು ಕಡಿಮೆ ಇಲ್ಲದೆ ಇದ್ದರಿಂದಾಗಿ ಅವ ಏನಾಗ್ತದ್ರಿ, ನಮಗೆ ಕಡಿಮೆ ಇದ್ರಷ್ಟ ಇನ್ನೊಬ್ರು ಬೇಕನ್ನಿಸ್ಲಿಕ್ಕೆ ಶುರುವಾಗ್ತದೆ. ಯಾವಾಗ ಇನ್ನೊಬ್ರು ಬೇಕನ್ನಿಸ್ತದೆ? ನಮಗೆ ಕಡಿಮೆ ಇರ್ಬೇಕು. ನಮ್ಮದೇನಾದರೂ ಕಡಿಮೆಯಾಗಿದ್ರೆ ಮಾತ್ರ ಇನ್ನೊಬ್ಬರದ್ದು ಬೇಕು ಅನಿಸ್ಬೇಕೇ ವಿನಃ ಇಲ್ಲದೆ ಇದ್ರೆ ಇಲ್ಲ. ಭಗವಂತನಿಗೆ ಏನಾದರೂ ಇನ್ನೊಬ್ಬರದ್ದು ಬೇಕಾಗ್ಯದ, ಕಡಿಮೆದೇನು ಅಂದ್ರೆ ಇಲ್ಲ, ಅನ್ನಮಯ. ಅಷ್ಟೇ ಅಲ್ಲ, ಎಲ್ಲಾ ದೇವತೆಗಳಿಗೂ ಅನ್ನ ಕಲ್ಪಕ, ಅನ್ನದ ವ್ಯವಸ್ಥೆಯನ್ನು ಮಾಡೋನು ಆ ಪರಮಾತ್ಮನೇ. ಇಷ್ಟು ಮಾಡುವಾಗ ಅನ್ಯರನ್ನು ಅಪೇಕ್ಷಿಸದೆ, ಏನೂ ಇಲ್ಲ, ಇನ್ನೊಬ್ಬರ ಅಪೇಕ್ಷೆ ಇಲ್ಲ. ಮತ್ತು ನಾ ಇಷ್ಟು ಕೆಲಸ ಮಾಡ್ಲಿಕ್ಕತ್ತೀನಿ, ನಿಮ್ದೇನು ಹೆಲ್ಪ್ ಸಿಗ್ತದ, ನಿಮ್ದೇನು ಹೆಲ್ಪ್ ಸಿಗ್ತದ, ನಿಮ್ದೇನು ಹೆಲ್ಪ್ ಸಿಗ್ತದ, ಯಾರ್ಯಾರ ಹೆಲ್ಪು ಕೇಳಲ್ಲ. ತಾನು ಪಾಡಿಗೆ ತಾನು ಮಾಡ್ತಿರ್ತಾನ. ಉಳಿದವ್ರು ನೋಡಿ ಕೆಲಸ ಮಾಡಿದ್ರೆ ಅವ್ರಿಗೆ ಪುಣ್ಯ ಬರ್ತದೆ, ಇವನಿಗೇನು ಸಮಸ್ಯೆ ಇಲ್ಲ. ನೋಡ್ರಿ ಎಷ್ಟು ವಿಚಿತ್ರ. ಅನ್ಯರನ್ನು ಅಪೇಕ್ಷಿಸದೆ ದೇವರು ಅಂತ ತಿಳಿಸಿಕೊಟ್ಬಿಟ್ಟ. ನೀವು ಯಾರ ಅಪೇಕ್ಷೆ ಪಡ್ಲಿಕ್ಕೆ ಹೋಗ್ಬೇಡ್ರಿ. ನಮ್ಗೆ ಯಾವಾಗಲೂ ಇನ್ನೊಬ್ರು ಅಪೇಕ್ಷೆ, ಅವ್ರು ಬರ್ತಾರೇನು, ಇವ್ರು ಬರ್ತಾರೇನು, ಇವ್ರ ಕಾರ್ಯಕ್ರಮ ಅವ್ರ ಯಾರ್ದಕ್ಕೂ ತಲೆಗೆ. ನಿಮ್ಮ ಸಾಧನೆ ಒಳಗೆ ನೀವೊಬ್ರು ಹೋಗ್ತಾ ಇದ್ರೆ ಸಾಕು. ಅವ್ರು ಬರಲ್ಲ, ಇವ್ರು ಬರಲ್ಲ. ಆಶ್ಚರ್ಯ ಏನು ಅಂದ್ರೆ, ಅವ್ರಿವ್ರು ಬಂದ್ರು ಎಷ್ಟು ದೂರ ತನಕ ಬರ್ತಾರ, ಅವ್ರಿಗೂ ಒಂದು ಹಂತದ. ಮನಿ ಬಾಗಿಲು, ಗೇಟು, ಸ್ಮಶಾನದ ಬಾಗಿಲು, ಇಷ್ಟೇ ಮುಗಿತೀನಿ. ಮುಂದೇನು ಬರುದಿಲ್ರಿ ಯಾರೋ ನಮ್ಮ ಜೊತೆಗೆ. ನಾವು ಒಬ್ಬರ ಹೋಗಕ್ಕೆ ಹೊರತಾಗಿ ಅದಕ್ಕೆ ದೇವರಂದ ಅನ್ಯರನ್ನ ಅಪೇಕ್ಷಿಸಬೇಡ. ನಾನು ನೋಡಿ ಇಲ್ಲೋ ನಾ ಹೆಂಗಿದ್ದೀನಿ ಇನ್ನೊಬ್ಬರ ಅಪೇಕ್ಷೆ ಮಾಡಲ್ಲ. ನೀನು ಯಾರ ಅಪೇಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡ. ಸುಮ್ಮನೆ ನಿನ್ನ ಪಾಡಿಗೆ ನಿನ್ನ ಕರ್ಮಗಳನ್ನ ಮಾಡ್ತಾ ಇದ್ಬಿಡು. ನಿನ್ನ ಸಾಧನೆ ನೀನು ಮಾಡ್ತಾ ಇರು. ಸಾಧನೆ ಮಾಡುವಾಗ ಇನ್ನೊಬ್ಬರ ಅಪೇಕ್ಷೆಯನ್ನ ಇಟ್ಕೊಂಡು ಸಾಧನೆ ಮಾಡಿದ್ರೆ ಸಾಧನೆ ಹೋಯ್ತು, ಅರ್ಥ ಆಯ್ತು. ಯಾಕ ಸಾಧನೆ ಆಗಂಗಿಲ್ರಿ, ಅದು ಹೊರಟೆ ಆಗ್ಬಿಡ್ತದ. ಸುಮ್ಮನೆ ನೀವು ಒಬ್ಬರೇ ಪ್ರಯಾಣ ಮಾಡ್ತೀರಿ, ಹರಿಕರಾಮ್ ಸಾರ ಸರಳ ಹೋಗ್ಬಿಡ್ತಾವ. ಇನ್ನೊಬ್ರನ್ನ ಕೂಡ್ಸ್ಕೊಳ್ರಿ, ನೀ ಎಲ್ಲಿ ನಿಂತಿದ್ದೀನಿ, ಅದೇ ಬ್ಯಾಳೆ ಹೊತ್ತಿತ್ತೋ ಹೆಂಗಾದ ಅಲ್ಲೇ ಬರ್ಬಿಡ್ತೇನೋ ಶುರು ಆಗಿ ಎಲ್ಲ ಬ್ಯಾಳೆ ಹೊತ್ತಿದ್ದು, ಅಡಿಗೆ ಹೊತ್ತಿದ್ದು, ಶಿರಾ ಮಾಡಿದ್ದು, ಸತ್ಯನಾರಾಯಣ ಪ್ರಸಾದ ಆಗಿದ್ದು, ಬಾಳೆಕಾಯಿ ಹಾಕಿದ್ದು, ಬಾಳೆಹಣ್ಣು ಎಲ್ಲ ಬರ್ತಾವ. ಯಾಕೆ ಅಂದ್ರೆ ಅದು ಇಬ್ರು ಕೂತ್ಕೊಳ್ಳೋದು ಏನೋ. ನೀವು ಹೆಣ್ಮಕ್ಳದಂತಲ್ಲ, ಎಲ್ಲ ಗಂಡಸರಿಗೆ ಒಟ್ಟದ ಹಣೆ ಬಾರ ಇಟ್ಟೆ. ಇಬ್ರು ಹೋಗ್ಲೇಬಾರ ಸಾಧನೆಗೆ. ಒಬ್ಬನೇ ಏಕಮೇವ ಹೋಗಬೇಕು ಸಾಧನೆಗೆ, ಒಬ್ಬನೇ ಸಾಧನೆ ಮಾಡ್ಕೊಳ್ಬೇಕು. ಸಂಧ್ಯಾ ವಂದನೆ ಒಬ್ಬರ ದೇವ್ರನ್ಯಾಗ ಕುತ್ಕೊಂಡು ಮಾಡ್ರಿ, 5 ನಿಮಿಷದಾಗ ಮುಗೀತದ. ಹಾಲ್ನಾಗ ಕುತ್ಕೊಂಡು ಸಂಧ್ಯಾನ ಮಾಡ್ರಿ, 1 ತಾಸು ಸಂಧ್ಯಾನ ಮುಗಿಯಂಗಿಲ್ಲ. ಯಾಕೆ ಮುಗಿತಾವ? ಆ ಕೇಶವ ಮುಗಿದಿರ್ತದ, ಮತ್ತೆ ಕೇಶವ ಸ್ವಾನಾರಾಯಣ ಸ್ವಾಮಿ ಮತ್ತೆ ರಿಪೀಟ್ ಶುರು ಆಗಿರ್ತದೆ. ಅದು ಮುಗಿಯಂಗೇ ಇಲ್ಲ. ಅದು ಅಲ್ಲಿ ಇಲ್ಲಿ 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 ತಲೆ ದೇವರನ್ನ ಅನ್ಯರ ಅಪೇಕ್ಷಿಸಿ ಇನ್ನೊಬ್ಬರನ್ನ ಅಪೇಕ್ಷೆ ಮಾಡ್ಲಿಕ್ಕೆ ಹೋಗ್ಬೇಡ. ನಿನ್ ಪಾಡಿಗೆ ನೀ ಮಾಡ್ತಾರೆ. ಗುಣಕಾರುಣ್ಯ ಸಾಗರ, ಅಬ್ಬಾ ಏನ್ರಿ ಎಲ್ಲಾದ್ರೂ ದೇವರು ಗುಣಕಾರುಣ್ಯ, ಗುಣಗಳೇ ಕರುಣೆಗಳು, ಅಥವಾ ಗುಣ ಪ್ಲಸ್ ಕರುಣ, ಅದರ ಸಾಗರದಂತೆ ಇದ್ದವನು. ನೋಡ್ರಾಚಾರ ಗೊತ್ತಾಗ್ತಿಲ್ಲೋ? ಅದಕ್ಕೆ ಹೇಳಿದ್ದು ಸೃಷ್ಟಿಸುವನು, ಜಗತ್ ಸೃಷ್ಟಿ ಮಾಡ್ತಾನೆ. ಹಿರಣ್ಯ ಗರ್ಭನೊಳಗೆ ಇದ್ದು ಪಾಲಿಸುವನು ಜಗತ್ರಯವ, ತಾನಿದ್ದು ಜಗತ್ರಯವನ್ನ ಪಾಲಿಸ್ತಾನ ಅಂತ ತಿಳ್ಕೊಳ್ಬೇಕು. ಇನ್ನ 25ನೇ ಪದ್ಯ ಏನಂತಾರ ನೋಡ್ರಿ. ತ್ರಿಪದ ತ್ರಿದಶಾಧ್ಯಕ್ಷ ತ್ರಿಪಥಗಾಮಿನಿ ಪಿತ ತ್ರಿವಿಕ್ರಮ ಕೃಪಣ ವತ್ಸಲ ಕುವಲಯ ದಳ ಶ್ಯಾಮ ನಿಸ್ಸೀಮ ಅಪರಮಿತ ಚಿತ್ ಸುಖ ಗುಣಾತ್ಮಕ ವಪುಷ ವೈಕುಂಠಾದಿಲೋಕಾಧಿಪತ್ರಯೀಮಯ ತನ್ನವರ ನಿಷ್ಕಪಟದಿಂ ಪೊರೆವಾ. ತ್ರಿಪದ 3 ಪದಗಳು. ಯಾವುದು? ಅಕಾರ ಉಕಾರ ಮಕಾರಗಳೆಂಬ 3 ಪದಗಳು. ಆ 3 ಪದಗಳಿಂದ ಪ್ರತಿಪಾದ್ಯನಾದ ಭಗವಂತ, ಓಂಕಾರ ಪ್ರತಿಪಾದ್ಯನಾದ ದೇವರು. ತ್ರಿಪದ 3 ಪದಗಳು, ಅವು ಮ ಶಬ್ದ ಪದಗಳು. ಅದರಿಂದ ಪ್ರತಿಪಾದ್ಯನಾದವನು ಭಗವಂತನಾದ್ದರಿಂದ ತ್ರಿಪದ. ತ್ರಿದಶಾಧ್ಯಕ್ಷ 2ನೇ ಹೆಸರು ದೇವರಿಗೆ. ತ್ರಿದಶ ಅಂದ್ರೆ ದೇವತೆಗಳು. ತ್ರಿದಶ ಅಂದ್ರೆ ದೇವತೆಗಳು. ಯಾಕೆ ತ್ರಿದಶ ಅಂತ ಕರೀತಾರೆ? ತ್ರಿದಶ ಅಂದ್ರೆ ಯಾರು ಗೊತ್ತಾಗ್ತಿಲ್ಲ ಈಗ ಮೊದಲೇದ್ದು? ದೇವತೆಗಳಿಗೆ ತ್ರಿದಶ ಅಂತ ಹೆಸರು. ಅವ್ರಿಗೆ ಯಾಕೆ ದೇವತೆಗಳಿಗೆ ಯಾಕೆ ತ್ರಿದಶ? ಅಧ್ಯಕ್ಷ ಅಂದ್ರೆ ಗೊತ್ತದ ಬಿಡ್ರಿ, ನಮ್ಗೆ ಗೊತ್ತದ. ಯಾಕಂದ್ರೆ ನಮ್ಮ ಒಂದು ಅದಕ್ಕೆ ಅದೆಲ್ಲ ಗೊತ್ತದ. ಅದೆಲ್ಲ ಏನ್ ಬೇಡ. ಈಗ ತ್ರಿದಶ ಅಂತ ದೇವತೆಗಳಿಗೆ ಯಾಕೆ ಕರೀತಾರ ಅನ್ಬೇಕೀಗ. ಅವರಿಗೆ ಏನ್ ಬರೋಲ್ಲ, 4ನೇ ಅವಸ್ಥೆ ಬರೋಲ್ಲ. 3 ದಶ ಹುಟ್ಟು, ಬಾಲ್ಯ, ತಾರುಣ್ಯ, ಜರ, ಮುಪ್ಪು ಬರೋಲ್ಲ ಅವರಿಗೆ. ಆದ್ದರಿಂದ ಅವರಿಗೆ ತ್ರಿದಶ, 3 ಅವಸ್ಥೆಗಳಿದ್ದರಿಂದ ಅವರಿಗೆ ತ್ರಿದಶ ಅಂತ ಕರೀತಾರೆ. ಅವ್ರಿಗೇನ್ ಬರಲ್ಲ? ವೃದ್ಧಾಪ್ಯ ಬರಲ್ಲ ಅವರಿಗೆ. ಹಂಗೆ ಇರ್ತಾರೆ. ಹೆಂಗ್ ಅಷ್ಟೇ. ಹೆಂಗಿದ್ದಾರೆ ಅಷ್ಟೇ. ಓಕೆ, ಹೆಂಗಿದ್ದಾರೆ ಅಷ್ಟೇ. ಬೇರೆ ಇವತ್ತು ಹೇಳಿ ಬರೋದಿಲ್ಲ.
ಅದರಿಂದ ತ್ರಿದಶ ಮೂರೇ ಅವಸ್ಥೆಗಳು ಬರುವಂಥವರಾಗಿದ್ದಾರೆ. ಅಥವಾ ದಶ ಅಂದ್ರೆ 10 ವರ್ಷ, 10 10 10 ತ್ರಿದಶ 30, ಯಾವಾಗಲೂ 30 ವರ್ಷ ಅವರಿಗೆ, ಜಾಸ್ತಿ ಇಲ್ಲ ಕಡಿಮೆ. ಎಷ್ಟು ಸಿಂಪಲ್ ಶಬ್ದ, ಬಹಳ ಸರಳ. ಏನದು ದಶ 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 ತ್ರಿದಶ 30 ಮುಗಿದೋತ್ತು ಅವ್ರಿಗೆ. ಯಾವಾಗಲೂ 30 ವರ್ಷ. 30ರ ಮೇಲೆ ಹೋದ್ರೆ ಸಮಸ್ಯೆ ಆಗೋದ್ರಿ. ಯಾವಾಗಲೂ 30 ಇದ್ರೆ ಏನು ಸಮಸ್ಯೆ ಇಲ್ಲ, ಬೇಕಾಷ್ಟು ತಾಕತ್ತಿರ್ತದೆ, ಏನು ಬೇಕಾಷ್ಟು ಕೆಲಸ. 30 ಆದ್ಕೊಳ್ಳಿ 40ರ ಕಡೆ ಹೊಂಟ ನೋಡ್ರಿ. 40ಕ್ಕೆ ಹೊಂಡ್ತೀವಿ ಅಂದ್ರೆ ಸ್ವಲ್ಪ ಅವಾಗ ಒಂದು ಚೂರು 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 ಶುರು ಆಗ್ತಾವೆಲ್ಲ. ಆ 40ರ ಮ್ಯಾಲೆ ಹಿಂಗೆ ಹೋಗ್ಲಿಕ್ಕೆ ಶುರು ಆದ್ಕೊಳ್ಳಿ ಎಲ್ಲ ಅರ್ಥ ಆಗಿರ್ತದೆ ಜೀವನ ಬಂದಿರ್ತದೆ. 60ಕ್ಕೆ ಬರೋ ಹೊತ್ತಿಗೆ ಇಷ್ಟು ಆನಂದ ಆಗಿರುತ್ತೆ ಹೇಳ್ತೀನಿ. ನೀವು 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 ನಮ್ ಇಷ್ಟಕ್ಕೆ ಬಂದಿರ್ತ ನಮ್. ಅದಕ್ಕೆ 30ರ ತನಕ ಎಲ್ಲ ಬರೋಬ್ಬರಿ ಇರ್ತದೆ. 30 ಆತಿಲ್ಲೋ ಮುಗಿದ ಕೆಲಸ. ಅದಕ್ಕೆ ಹೇಳಿದ್ರು ತ್ರಿದಶಾಧ್ಯಕ್ಷ. ತ್ರಿಸ್ಥ 3 ಕಡೆ ಇದ್ದಾನಂತವ. ತ್ರಿಸ್ಥ ಅಂದ್ರೆ 3 ಕಡೆ ಇದ್ದಾನ. ಸ್ವರ್ಗ, ಭೂಮಿ, ಪಾತಾಳ 3 ಕಡೆಗೆ ಇದ್ದಾನಂದ್ರೆ ತ್ರಿಸ್ಥ. ತ್ರಿಪಥಗಾಮಿನಿ ಪಿತಾ. ಭಗವಂತನಿಗೇನು ಹೆಸರು? ತ್ರಿಪಥಗಾಮಿನಿ ಪಿತಾ. ತ್ರಿಪಥಗಾಮಿನಿ ಪಿತಾ ಅಂದ್ರೆ ಯಾರು? ತ್ರಿಪಥಗಾಮಿನಿ ಅಂದ್ರೆ ಯಾರು? ಗಂಗೆಗೆ ತ್ರಿಪಥಗಾಮಿನಿ. ತ್ರಿ ಅಂದ್ರೆ 3, ಪಥ ಅಂದ್ರೆ ದಾರಿ, ಗಾಮಿನಿ ಅಂದ್ರೆ ಹೋಗೋದು. ತ್ರಿಪಥಗಾಮಿನಿ 3 ದಾರಿಯಲ್ಲಿ ಹೋದವಳು, ಅದರಿಂದ ತ್ರಿಪಥಗಾಮಿನಿ. ಆಕಾಶದಲ್ಲೂ ಹರಿದಿದ್ದಾಳೆ, ಭೂಮಿಯ ಮೇಲೂ ಹರಿದಿದ್ದಾಳೆ, ಪಾತಾಳದಲ್ಲೂ ಹರಿದಿದ್ದಾಳಾದ್ದರಿಂದ ಏನದು ತ್ರಿಪಥಗಾಮಿನಿ. ಅವನ ಅಪ್ಪ ಪಿತಾ. ಪಿತಾ ಅಂದ್ರೆ ಅಪ್ಪ. ನೋಡ್ರಿ ಎಷ್ಟು ಚಂದದ. ಗಂಗಾನ ಅಪ್ಪ ಅಂತ ಯಾಕೆ ಹೇಳ್ಬೇಕ್ರಪ್ಪ? ಅದೇನು ವಿಶೇಷ? ಗಂಗಾನಪ್ಪ ಅಂತ ಏನು ವಿಷಯ? ದೇವರಿಗೆ ಅದೊಂದು ವಿಶೇಷ. ಇಲ್ಲಿ ಇದು ಚಂದದ. ಇನ್ನು 3 ಪದ ಓಂಕಾರದಿಂದ ಪ್ರತಿಪಾದ್ಯ. ತ್ರಿದಶರ ಅಧ್ಯಕ್ಷ, ತ್ರಿಸ್ಥ, ತ್ರಿಪಥಗಾಮಿನಿ. ಇಲ್ಲ ಅದೊಂದು ಪ್ರಾಸ ಕೂಡಿಸ್ಬೇಕು ಅಂತ ತಿಳ್ಕೊಂಡು ಹೇಳಿ ತ್ರಿಪಥಗಾಮಿನಿ ಪಿತಾ ಅಂದ್ಬಿಟ್ರೇನು? ಅಲ್ಲ, ತ್ರಿಪಥಗಾಮಿನಿ ಪಿತಾ ಅಂತ ಹೇಳಿದ್ದು ಯಾಕೆ ನೋಡ್ರಿ. ನಾವು ಹಿಂಗೆ ಕೇಳಿದ್ವಿ. ಏನ್ ಕೇಳಿದ್ವಿ? ಭಗೀರಥ ಎಲ್ಲೆಲ್ಲೆಲ್ಲೆಲ್ಲಿ ಹೋದ, ಗಂಗಾ ಅಲ್ಲಲ್ಲಲ್ಲಿ ಬಂದ್ಲು ಅಂತ ಕೇಳಿದಿರ್ಲು ಕಥೆ ಎಲ್ಲಾರು. ಜ್ಯೇಷ್ಠ ಮಾಸದಾಗ ದಶಹರಾ ಕಥೆ ಕೇಳ್ತಿರ್ತಿರ್ಲ. ಗಂಗಾ ಎಲ್ಲಿ ಭಗೀರಥ ಎಲ್ಲಿ ಹೋದ, ಗಂಗಾ ಅಲ್ಲಿ ಬಂದು. ಆ ಗಂಗಾಕ್ಕ ಆ ಗುಣ ಎಲ್ಲಿ ಬಂದದು, ಹೆಂಗೆ ಬಂದದು ಗೊತ್ತೇನು ನಮಗೆ? ಗಂಗಾದೇವಿಗೆ ಆ ಗುಣ ಏನು? ಕರೆದವ್ರ ಹಿಂದೆ ಹೋಗ್ಬೇಕು, ನಮ್ಮವ್ರ ಹಿಂದೆ ಹೋಗ್ಬೇಕು, ಪ್ರೀತಿ ನಮ್ಮನ್ನ ಯಾರು ಪ್ರೀತಿಸ್ತಾರ ಅವ್ರ ಹಿಂದೆ ಹೋಗ್ಬೇಕು ಅಂತನೋ ಗುಣ ಗಂಗಾಕ್ಕೆ ಎಲ್ಲಿಂದ ಬಂದ ಗೊತ್ತೇನು? ಅವರ ಅಪ್ಪನಿಂದ ಬಂದದ್ರಿ. ಅವರಪ್ಪನಿಂದ ಬಂದ. ಅವರಪ್ಪ ಯಾರು? ದೇವರು. ದೇವರಿಂದ ಆ ಗುಣ. ದೇವರಿಂದ ಆ ಗುಣ ಬಂದದ. ದೇವರಿಂದ ಹೆಂಗ್ ಬಂದದ ಆ ಗುಣ? ಹೆಂಗ್ ಬಂದದ ಅಂದ್ರೆ ಗಂಗಾ ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಹೋಗ್ಯಾಡ ಅಲ್ಲೆಲ್ಲೆಲ್ಲೆಲ್ಲಿ ಬಂದ್ಬಿಟ್ಟ. ಗಂಗಾ ಬದರಿಗಳಿಗೆ ಬಂದು ನಾರಾಯಣ, ಬದ್ರಿ ನಾರಾಯಣ ಅಲ್ಲಿ ಕೂತ್ಕೊಂಡವ. ಅಲ್ಲಿ ಇಳಿದು ಕೂಡಲೇ ಅಲ್ಲಿ ಬಂದು ಕೂತಾವ ಗಂಗಾನಾರಾಯಣ. ಆಕೆ ಕಾಶಿಗೆ ಬಂದ್ಲು ಬಿಂದು ಮಾಧವ, ಪ್ರಯಾಗಕ್ಕೆ ಬಂದ್ಲು ವೇಣಿ ಮಾಧವ. ನೀವು ಎಲ್ಲೆಲ್ಲೆಲ್ಲೆಲ್ಲೆಲ್ಲಿ ಹೋಗಿರಿ ಅಲ್ಲಿ ಎಲ್ಲ ಕೊನೆಗೆ ಅಲ್ಲಿ ಗಂಗಾ ಅತ್ತಿ ಮನೆ ಯಾವುದು? ಗಂಗಾಂದು ಸಮುದ್ರ. ಅಲ್ಲೂ ದೇವ್ರ ಮನೆ ಅಂದ್ರೆ ಏನಾಯ್ತು ಅಂದ್ರೆ ಮಗಳ ಮೇಲೆ ಇಷ್ಟು ಪ್ರೀತಿ ರೀ. ಹೇಳ್ತೀನಿ ಅಪ್ಪಗ ಹೆಣ್ಮಕ್ಳ ಮೇಲೆ ತಂದೆಗೆ ಯಾಕೆ ಪ್ರೀತಿ ಅಂತ ಇದರಿಂದ ಪ್ರೀತಿ ಅಂತ, ಬೇರೆ ಇನ್ನೇನಿಲ್ಲ ನೋಡಿ. ಇದು ರಹಸ್ಯ. ಹೆಣ್ಣು ಮಕ್ಕಳಿಗೆ ಹೆಣ್ಣು ಮಕ್ಕಳ ಮೇಲೆ ತಂದೆಯರಿಗೆ ಯಾಕೆ ಪ್ರೀತಿ ಅಂದ್ರೆ ಆ ಅಪ್ಪ ಜಗದಪ್ಪಿದ್ದಲ್ಲ, ಅವ ತನ್ನ ಮಗಳ ಮೇಲೆ ಅಷ್ಟು ಪ್ರೀತಿ ತೋರ್ಸಾನ ಅನ್ನೋದಕ್ಕೆ ಅವುದೆಲ್ಲ ನಮಗೂ ಬಂದ್ಬಿಟ್ಟದು. ಹಿಂಗ ನಾವು ಮಕ್ಕಳ ಮೇಲೆ ಹೆಣ್ಮಕ್ಳ ಮೇಲೆ ಪ್ರೀತಿ ತೋರ್ಸಿ ಓದ್ಕೊಟ್ಬಿಟ್ಟಿವಿ. ಎಷ್ಟು ವಿಚಿತ್ರ. ಅದಕ್ಕೆ ಹೇಳಿದ್ದು ತ್ರಿಪಥಗಾಮಿನಿ ಪಿತಾ. ಅಯ್ಯೋ ತಂದೆ, ನಿನ್ನ ಮಗಳ ಮೇಲೆ ಎಷ್ಟು ಪ್ರೀತಿ ಮಾಡ್ತೀಯಪ್ಪ. ನೋಡು, ನಿನ್ ಮಗಳಲ್ಲಿ ಸ್ನಾನ ಮಾಡಿದವ್ರು ನಮಗೂ ಅಷ್ಟೇ ಪ್ರೀತಿ ಮಾಡು. ನಿನ್ ಮಗಳ ಮೇಲೆ ಪ್ರೀತಿ ಅದೇ ಇಲ್ಲ, ಅಲ್ಲಿ ಸ್ನಾನ ಮಾಡೋರು ನಮ್ಮ ಮೇಲೂ ಒಂಚೂರು ಪ್ರೀತಿ ತೋರ್ಸು. ತ್ರಿಪಥಗಾಮಿನಿ ಪಿತಾ. ತ್ರಿವಿಕ್ರಮ 3 ಕಡೆ ಕಾಲಿಟ್ಟನಂತವ. 3 ಕಡೆ ಕಾಲಿಟ್ಟಿದ್ದಕ್ಕೆ ದೊಡ್ಡ ಹೆಸರು. ಹೌದಿಲ್ಲ? ಯಾರೋ ಇಡಬಾರ ಜಾಗದಾಗ ಕಾಲಿಟ್ಬಿಟ್ಟಿರ್ತಾರೆ, ಅದೊಂದು ದೊಡ್ಡ ಹೆಸರಾಗಿಬಿಟ್ಟಿರ್ತದೆ. ಮಡಿಲಿದ್ರ ಆಚಾರು ನೋಡಿಡ್ಬೇಕು, ಕಾಲು ಇಟ್ಬಿಟ್ರು, ಮುಗಿದು ಹೋತು. ಮೈಲಿಗೆ ಆದ್ರು ದೊಡ್ಡ ಕಥೆ. ಇಡೀ ದಿವಸ ಅದೋ ಒಂದು ದೊಡ್ಡ ಕಥೆ. ಇಡಬಾರ ಜಾಗದಾಗ ಕಾಲಿಟ್ರ ಆಚಾರ ಮೈಲಿಗೆ ಆಗೋತು ತಿಳ್ಕೊಂಡು ಹೇಳಿ. ಪಾಪ ಒಬ್ರು ಆಚಾರ ವೈಶಾಖ ಮಾಸದಾಗ ಹೊಂಟಿದ್ರ ಅಂತ ಹೇಳ್ತೀನಿ. ಬಿಸಿಲು, ಕೆಟ್ಟ ಬಿಸಿಲು, ಊಟಕ್ಕೆ ಹೊಂಟಾರ. ಹರಿಬಟ್ನವ್ರ ಕರೆದಿರ್ತಿರ್ಲ. ಅದಕ್ಕೆ ಊಟ ಅವ್ ಏನಾಗ್ಯದ, ತಲೆ ಮೇಲೆ ಪಂಜ ಹಾಕೊಂಡ್ರ, ಬಿಸಿಲು ನೆತ್ತಿ ಸುಡ್ಲಿಕ್ಕತ್ತದ, ಕಣ್ಣು ಕತ್ಲೆ ಆಗ್ಬಿಟ್ಟದ. ಮನಿ ಮುಂದೆ ಬರೋಬ್ಬರಿ ಒಂದು ನಾಯಿ ಕೊನಿ ಮಲ್ಕೊಂಡ್ಬಿಟ್ಟದ. ಆಚಾರಿಗೆ ಕಾಣಿಸಿಲ್ಲ, ಕಾಲು ಇಟ್ಬಿಟ್ರು. ಹೇಳ್ತೀನಿ, ನಾಯಿ ಓದಲಿಕ್ಕೆ ಶುರು ಮಾಡ್ತೀವಿ. ಒಳಗೆ ಯಜಮಾನ, ಹೊರಗೆ ಆಚಾರು. ಆಚಾರ ತಕ್ಷಣ ಬುದ್ಧಿ ಉಪಯೋಗಿಸಿರು. ಹುಚ್ಚ, ತುಳಿದಿಲ್ಲ ಇಷ್ಟು ಒದರ್ತಿ, ತುಳಿದ್ರೆ ತುಳಿದಿಲ್ಲ ಇಷ್ಟು ಒದರ್ತಿ, ತುಳಿದ್ರೆ ಎಷ್ಟು ಒದರ್ತಿಲ್ಲ ಇನ್ನ. ಸರಿ ಹೇಳು ಬರೀ. ಯಾಕಂದ್ರೆ ಮೈಲಿಗೆ ಆಗ್ಯದಂತ ಗೊತ್ತಾದ್ರೆ ಮತ್ ಮನೆಗೆ ಹೋಗ್ಬೇಕಾಗ್ತದೆ. ಸುಸ್ಕೋತ್ರ ಯಾಕೆ ಗದ್ನ ಬೇಡ ಅಂತ ಹೇಳಿ ಆಚಾರ ಇಟ್ಟದಲ್ಲಿ ಓಡ್ತೀವಿ. ತುಳಿದಿಲ್ಲ ಬಿಟ್ಟಿಲ್ಲ ಒದರ್ತದ ಪಾಪಿ, ತುಳಿದ್ರೆ ಎಷ್ಟು ಒದರ್ಲಿಕ್ಕಿಲ್ಲ. ಅದು ಹಂಗ ಕಾಲು ಇಡಬಾರ ಜಗದಾಗ ಕಾಲು ಇಟ್ರೆ ಇಷ್ಟು ಪ್ರಸಿದ್ಧ ಆಗ್ತಾರ ಆಚಾರು. ಅದಕ್ಕೆ ಹೇಳಿದ್ದು.
ಊಟಕ್ಕೆ ಹೋಗ್ಬೇಕಾದ್ರೆ ನೋಡ್ಕೊಂಡು ಹೋಗ್ರಿ. ತ್ರಿಪದ ದಶಾಧ್ಯಕ್ಷ ತ್ರಿಸ್ಥ ತ್ರಿಪಥಗಾಮಿನಿ ಪಿತ ತ್ರಿವಿಕ್ರಮ ಕೃಪಣ ವತ್ಸಲ ಕುಬಳಯದಲ ಶ್ಯಾಮರಿಸೀವ ಅಪರಿಮಿತ ಚಿತ್ ಸುಖ ಗುಣಾತ್ಮಕ ವಪುಷ ವೈಕುಂಠಾದಿ ಲೋಕಾಧಿಪತ್ರಯೀಮಯ ತನ್ನವರ ನಿಷ್ಕಪಟ ದಿಂಪೊರೆವ. ಕೃಪಣ ವತ್ಸಲ. ಕೃಪಣ ವತ್ಸಲ ಅಂದ್ರೆ ಯಾರು? ಕೃಪಣ ಅಂದ್ರೆ ಏನ್ ಗೊತ್ತೇನ್ರಿ? ದೀನರು. ಅಯ್ಯೋ ಇನ್ನೇನ್ ಮಾಡ್ಬೇಕು, ದಾರಿ ಇಲ್ಲ ಅಂತ ಅಂದ್ಕೊಂಡು ಕೂತಿರ್ತಾರಲ್ಲ, ಅವ್ರನ್ನ ಕೃಪಣ. ಅವರ ಮೇಲೆ ವತ್ಸಲ, ತುಂಬಾ ಪ್ರೀತಿಯನ್ನು ತೋರಿಸೋನು. ಕುವಲಯ ದಳ ಶ್ಯಾಮ. ನೋಡ್ರಿ, ಕಮಲ್ಧಂಗ ಅಷ್ಟು ಶ್ಯಾಮ ಬಣ್ಣ ಅಂತ ಒಂದು ದೇವ್ರದ್ದು. ಅದು ಕರಿ ಲಡ್ಡಲ್ಲ, ಮತ್ತ ಲಡ್ಡಿ ಬಿಸ್ಕಿನೂ ಅಲ್ಲ, ಇಡ್ಲಿ ಬಣ್ಣ ಅಂತಲ್ಲ, ಅಥವಾ ಈ ಕಡೆ ನೀಲಿ ಬಣ್ಣನೂ ಅಲ್ಲ, ಈ ಕಡೆ ಇಡ್ಲಿ ಬಣ್ಣನೂ ಅಲ್ಲ. ಕುವಲಯದಲ ಶ್ಯಾಮ ಅಂದ್ರೆ ಅದು ನೀಲಮೇಘ ಶ್ಯಾಮ ಅಂತ ಕರೀರಿ, ಅಥವಾ ಕಮಲ ಇರ್ತಲ್ಲ ನೀಲಕಮಲ ಅಂಥ ಬಣ್ಣ ಅಂತ ಆದ್ರೂ ಕರೀರಿ. ನಿಸ್ಸೀಮ. ಸೀಮಾ ಅಂತ ಅನ್ನೋದು ಅವಂಗಿಲ್ಲ. ಅವ್ ಯಾಕಂದ್ರೆ ಸೀಮಾ ಅಂದ್ರೆ ಏನಾಗ್ತದ್ರಿ, ಇಲ್ಲಿ ಬರ್ಬೇಕೋ ಬ್ಯಾಡೋ, ಹೋಗೋಣೋ ಬ್ಯಾಡೋ ಇರ್ತಾವ. ಅವ್ನು ಸೀಮಾರಹಿತ. ಅಪರಿಮಿತ ಚಿತ್ ಸುಖ ಗುಣಾತ್ಮಕ ವಪುಷ. ಎಣೆಯಿಲ್ಲದ ಜ್ಞಾನಾನಂದ ಗುಣಗಳಿಂದ ದೇಹವುಳ್ಳವನಾಗಿದ್ದಾನೆ. ವೈಕುಂಠಾದಿ ಲೋಕಾಧಿಪನಾಗಿದ್ದಾನೆ. ತ್ರಯೀಮಯ ವೇದ ಪ್ರತಿಪಾದ್ಯನಾದವನು ತನ್ನವರನ್ನ ನಿಷ್ಕಂಟಕದಿಂದ ಪರಿಪಾಲನೆ ಮಾಡ್ತಾನೆ. ನಿಷ್ಕಪಟದಿಂದ, ಏನು ವಂಚನೆ ಇಲ್ಲದೆ ರಕ್ಷಣೆ ಮಾಡ್ತಾನೆ. ಬಹಳ 1000 ಬಾರಿ ಅನುಭವಿಸಿಬಿಟ್ಟಿದ್ದೇನೆ, ಸಾವಿರ ಬಾರಿ ಅನುಭವಿಸ್ಬಿಟ್ಟಿದ್ದೇನೆ. ಏನಿಲ್ಲ, ರಕ್ಷಣೆ ಮಾಡ್ತಾನೆ ದೇವರು. ನಿಶ್ಚಿಂತೆಯಿಂದ ಇರ್ರಿ, ಏನೇನು ವಿಚಾರ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಿಮ್ಮ ರಕ್ಷಣಾ ಜವಾಬ್ದಾರಿ ನೀವು ತಲೆಗೆ ಹಾಕೊಳ್ಳಿಕ್ಕೆ ಹೋಗ್ಬೇಡ್ರಿ. ನಾ ಹೇಳ್ತೀನಿ ಕೇಳ್ರಿ, ನಂದು ಬಹಳ ಅನುಭವ. ನನ್ನ ರಕ್ಷಣಾ ಜವಾಬ್ದಾರಿನ ತಲೆ ಮೇಲೆ ತಗೊಂಡಾಗ ಬಹಳ ತಲೆಗೆ ಇಟ್ಕೊಂಡಿದ್ದೀರಿ. ನಿಶ್ಚಿಂತೆ ಆಗ್ಬಿಟ್ಟೆ, ಆರಾಮಾಗ್ಬಿಟ್ಟಿನಿ ಅಂದ್ರೆ 24 ತಾಸು ಆನಂದದಿಂದ ಇರ್ತೀನಿ. ನಾ ಸುಮ್ಮ ತಲೆಗೆ ಎಷ್ಟೊಳಕ್ಕೆ ಹೋಗೋದಿಲ್ಲ ಯಾವಾಗಲೂ. ಆದ್ದರಿಂದ ನಿಷ್ಕಪಟದಿಂದ ಪೊರೆವ ಭಗವಂತ. ವಂಚನೆ ಇಲ್ಲದೆ ಭಗವಂತ ರಕ್ಷಣೆನ ಮಾಡ್ತಾನೆ. ಏನೋ ಒಂದು ಮಾಡ್ತಾನೆ. ಒಟ್ಟ ಇಷ್ಟ ಆಶ್ಚರ್ಯ ಅಂದ್ರೆ ಏನೋ ಒಂದು ಮಾಡ್ತಾನೆ. ಒಂದೆಲ್ಲೋ ಕಥೆ ಓದಿದ್ದೇನೆ, ಸ್ವಾತಂತ್ರ್ಯ ಪೂರ್ವದಲ್ಲಿ ನಡೆದಿರುವಂತಹ ಒಂದು ಘಟನೆ. ಅದು ಒಬ್ಬ, ಅವನ ಹೆಸರು ಏನೋ ರಾಮ್ ಪ್ರಸಾದ್ ಹೀಗೇನೆ ಇರ್ಬೇಕು, ಉತ್ತರ ಭಾರತದಲ್ಲಿ ಇದ್ದವನು. ಅವನಿಗೆ ಒಂದು ಕಡೆ ನೌಕರಿಗೆ ಹೋಗ್ಬೇಕಾಗ್ಯದ. ಎಲ್ಲೋ ಒಂದು ಕಡೆ ನೌಕರಿ ಅರ್ಜಿ ಹಾಕ್ಬಿಟ್ಟಾನೆ. ನೀವು ಬರ್ರಿ ಅಂತ ಕರೆದಾರ. ಕೈಯಾಗ ಒಂದು ಪೈಸಾ ಇಲ್ಲ. ಕೈಯಾಗ ಒಂದು ಪೈಸಾ ಅಂದ್ರೆ ಒಂದು ಪೈಸಾ ಇಲ್ಲ. ಅವನು ಸ್ಟೇಷನಿಗೆ ಬಂದು ನಿಂತ್ಬಿಟ್ಟ. ಸ್ಟೇಷನಿಗೆ ಬಂದು ನಿಂತಾನ, ಕೈಯಾಗ ಒಂದು ಪೈಸಾ ಇಲ್ಲ. ಅವನಿಗೊಂದು ದೃಢ ವಿಶ್ವಾಸ. ಏನು ದೃಢ ವಿಶ್ವಾಸ ಅಂದ್ರೆ, ಇವತ್ತು ಏನಾರ ಆಗಲಿ ನನಗೆ ಟಿಕೆಟ್ ಸಿಗ್ತದೆ, ನಾ ಊರಿಗೆ ಹೋಗ್ತೇನೆ. ಕೈಯಾಗ ಪೈಸಾ ಇಲ್ಲ. ಸ್ಟೇಷನ್ ಮಾಸ್ತರ್ ಇವ್ನು ನೋಡಿಗೆ ತಾನೆ, ಏನಿಲ್ಲ ಎಂತಿಲ್ಲ, ಹೆಂಗಾಗ್ತದ ಏನಾಗ್ತದ ಕೆಲಸ ಇಲ್ಲ. ಅದು ಆಶ್ಚರ್ಯ ಅಂದ್ರೆ ಇದು ದಾಖಲೆ ಇದ್ದ ಪುಸ್ತಕ. ನಿಮಗೆ ನಾಳೆ ಆ ಪುಸ್ತಕದ ಹೆಸರು ಹೇಳ್ತೇನೆ, ಆ ವ್ಯಕ್ತಿ ಹೆಸರು ಹೇಳ್ತೇನೆ, ನೋಡ್ಕೊಂಡು ಬಂದು ಸರಿಯಾಗಿ. ಆಶ್ಚರ್ಯ ಏನು ಅಂದ್ರೆ, ಸರಿಯಾಗಿ ಒಬ್ಬ ವ್ಯಕ್ತಿ ಬರ್ತಾನೆ. ಅವನಿಗೇನಾಗುತ್ತೆ ಅಂತಂದ್ರೆ, ಅದು ಅವನಿಗೆ ಯಾಕೋ ಒಂಥರದ್ದು ಅನಿಸ್ತದೆ. ಏನಿಲ್ಲ, ನಾನು ಆ ಊರಿಗೆ ಹೋಗ್ಬೇಕಾಗ್ಯದ, ನಾ ಒಬ್ಬನೇ ಹೊರಟೀನಿ, ಹೊಸಬಿದ್ದೀನಿ. ಯಾರಾದ್ರೂ ಒಬ್ರು ಗುರ್ತಿದ್ದವ್ರನ್ನ ಜೊತೆಗೆ ಇಟ್ಕೊಂಡು ಹೋದ್ರೆ ಊರೊಳಗೆ ಸೇಫ್ ಇರ್ತದೆ. ಯಾಕಂದ್ರೆ ಎಲ್ಲೆಲ್ಲೋ ಹೋಗಿ ತಪ್ಪಿಸ್ಕೊಳ್ಳೋದು ಬೇಡ ಅಂತ ಹೇಳಿ ಸುಮ್ಮನೆ ಮಾತಾಡ್ತಾ ನೀವು ಎಲ್ಲಿ ಹೊರಟಿರಿ, ಇಲ್ಲಿ ಇಂಥ ಊರು. ಹೌದಾ, ನಾನು ಅಲ್ಲಿ ಹೊರಟಿದ್ದೀನಿ, ಹಾಗಾದ್ರೆ ಒಂದು ಕೆಲಸ ಮಾಡ್ತೀನಿ, ನೀವು ನನ್ನ ಜೊತೆಗೆ ಬಂದ್ಬಿಡ್ರಪ್ಪ, ನಿಮ್ಮ ಟಿಕೆಟ್ ನಾನೇ ತೆಗೆಸ್ಬಿಡ್ತೀನಿ ಅಂತ. ಅವನ್ ಕೇಳೋಕ್ಕಿಂತ ಮೊದಲೇ ಇವನ್ ಟಿಕೆಟ್ ತೆಗೆಸಿ ಅವನ ಕೈ ಟಿಕೆಟ್ ಕೊಟ್ಟು ಹೋಗು. ಅವ ಅಂದ, ಟಿಕೆಟ್ ತೆಗೆಸಿ ಊರು ಮುಟ್ಟಿನ ಹೇಳಿದಂತ ನಾನು ಇವತ್ತು ಅನ್ಕೊಂಡಿದ್ದೆ, ಆಗುತ್ತೋ ನಂಗೆ ಇವತ್ತು ಟಿಕೆಟ್ ಸಿಗುತ್ತೆ, ನಾ ಊರು ಮುಡ್ತೀನಿ ಅಂತ. ನಿಮ್ಮ ರೂಪದಲ್ಲಿ ದೇವರು ಬಂದು ನನ್ನ ಊರು ಮುಟ್ಟಿಸಿದ ಅಂತ ಹೇಳ್ತಾನೆ. ಆಶ್ಚರ್ಯ. ಸ್ವಾತಂತ್ರ್ಯ ಪೂರ್ವದಲ್ಲಿ ಇದೇ ಭಾರತದಲ್ಲಿ ನಡೆದಿರುವಂತಹ ಘಟನೆ ಇದು. ಯಾಕೆ ಹೇಳ್ತೀನಿ ಅಂದ್ರೆ, ಅಷ್ಟು ವಿಶ್ವಾಸ ಇದ್ರೆ ಸಾಕು. ನಡೆಸ್ತಾನೆ ಮಾಡ್ತಾನೆ, ಏನೋ ಒಂದು ಮಾಡ್ತಾನೆ. ಅವನ ಕೈಯ ಬಿಟ್ಬಿಡ್ರಿ ಅಷ್ಟೇ. ನಾವು ಅದಕ್ಕೆ ಲೆಕ್ಕ ಹಾಕೊಂಡು ತಲೆ ಓಡಿಸಿ ಹಿಂಗ ಏನು ಮಾಡ್ಲಿಕ್ಕೆ ಹೋಗ್ಬಾರ್ದು. ನಾರಾಯಣ ಸ್ಮರಣೆ ಮಾಡ್ರಿ, ಸುಮ್ಮನೆ ಇದ್ಬಿಡ್ರಿ, ಶಾಂತ ರೀತಿಯಿಂದಿರಿ. ನಿಷ್ಕಪಟದಿಂದ ಪೊರೆವಾ. ಯಾರೋ ಒಂದು ಕೇಳಿದ್ರಂತೆ, ಎಲ್ಲಿದ್ದಾನ್ ನಿನ್ ದೇವರು ತೋರಿಸು ಅಂದ್ರಂತೆ. ಕೇಳಿದಿರ್ಲಿ ಕಥೆ ಇದನ್ನ? ಎಲ್ಲಿ ಕೇಳಿರಿ? ಪ್ರಹ್ಲಾದರಾಜರ ಕಥೆ ಕೇಳಿರ? ಹಂಗಾರೆ ಇನ್ನೊಂದು ಕಡೆ ಕಥೆ ಹೇಳ್ತೀನಿ ಕೇಳ್ರಿ. ಯಾಕಂದ್ರೆ ನಾವು ಅದ ಹಳಿ ಪಿಕ್ಚರ್ ತೋರ್ಸಂಗಿಲ್ರಿ, ಹೊಸ ಪಿಕ್ಚರ್ ತೋರಿಸ್ತೈತಿ. ಅವ್ರು ಕಪಿಲಾಚಾರ ಬಂದ್ರೆ ಹೊಸ ಸಿನಿಮಾ, ಮತ್ತದು ಹಳಿ ಸಿನಿಮಾ ಕ್ಯಾನ್ಸಲ್. ಯಾಕಂದ್ರೆ ಭಾಳ 2 ಸರ್ತಿ ಸಿನಿಮಾ ನೋಡ್ರಿ ಹಳಿವೆಲ್ರ, ಮತ್ತೆ ಹೊಸ ಸಿನಿಮಾ ನೋಡ್ಬೇಕು ಬೇಡ, ಅದಕ್ಕೆ ಹೊಸ ಸಿನಿಮಾ. ಏನ್ ಹೊಸ ಸಿನಿಮಾ? ಜಗನ್ನಾಥದಾಸರು ತೋರಿಸ್ತಾರ ಅದನ್ನು. ಇಷ್ಟು ಚಂದದ್ರಿ ಜಗನ್ನಾಥದಾಸರು, ಇಷ್ಟು ಬ್ಯೂಟಿಫುಲ್ ಅಂದ್ರೆ, ನಿಮ್ಗೆ ಈ ಪದ್ಯ ಓದಿದ್ರೆ ಇದು ಎಲ್ಲಿದು ಏನು ಎಂತ ಒಟ್ಟ ಅರ್ಥ ಆಗಿಲ್ಲ. ಆದ್ರೆ ತಿಳಿಸಿ ಕೈ ಬಿಟ್ಬಿಟ್ಟಿರ್ತಾರ. ಲವಣ ಮಿಶ್ರಿತ ಜಲಭುತೋರ್ಪದು ಲವಣದೋಪಾದಿಯಲ್ಲಿ ಜಿಹ್ವೆಗೆ ವಿವರಗೈಸಲು ಶಕ್ಯವಾಗುವುದೇನೋ ನೊಳ್ಪರಿಗೆ. ಸ್ವವಶ ವ್ಯಾಪಿ ಎನಿಸಿ ಲಕ್ಷ್ಮೀಧವ ಚರಾಚರ ಜಗದೊಳಗೆ ತುಂಬಿದ ಅವಿದಿತನಸ ಕಲ್ಯಬಲ್ಲವರಾರು ಸುರರೊಳಗೆ. ಮ್ಯಾಲಿಂದು ದೃಷ್ಟಾಂತ, ಕೆಳಗಿಂದು ದಾಷ್ಟಾಂತಿಕ.
ಅದು ದೃಷ್ಟಾಂತಿಗೆ ಗೊತ್ತದ್ರಿ. ದೇವರ ಬಗ್ಗೆ ನಮಗೇನಾದ್ರು ಭಯಪಟ್ಟ ಆಗ್ಬಿಟ್ಟಾವ. ಈಗ ದೃಷ್ಟಾಂತ ತಿಳ್ಕೊಂಡು ಸಾಕು ನಾವು. ಏನ್ ದೃಷ್ಟಾಂತ ನೋಡ್ರಿ ಎಷ್ಟು ಚಂದ. ಲವಣ ಮಿಶ್ರಿತ ಜಲವು ತೋರ್ಪುದು ಲವಣದೋಪಾದಿಯಲ್ಲಿ ಜಿಹ್ವೆಗೆ. ಏನದು? ಉಪ್ಪಿನ. ಈ ಉಪ್ಪಿನ ನೀರಿನ ಕಥೆ ಹೇಳಿಕತ್ರ ನೀವು. ನಾವು ಸಂಸ್ಕೃತ ಶಬ್ದ ಹೇಳ ತಿಳ್ಕೊಂಡು ಬಹಳ ದೊಡ್ಡದು ಅಂತ ತಿಳ್ಕೊಂಡಿದ್ವಿ. ಊಟ ಕೂತ ಗಂಡ ಹೆಂಡತಿ ಮಾತಾಡ್ಕೊಳಿಕತ್ತಿದ್ರಂತ. ಪಾಪ ಒಬ್ರು ಯಾರೋ ಬಂದಿದ್ರು. ಅದು ಏನಾಯ್ತು, ಏನ್ ಇವತ್ತ ಸಾರು ಎಷ್ಟು ಲಾವಣ್ಯ ಆಗ್ಯದ. ಲಾವಣ್ಯ ಪಾಪ ಕೂತವಂಗ ಏನ್ ಹೆಂಡತಿನ ಹೊಗಳ್ತಾನ ತಲೆ ಬಳಸಿ ಉಪ್ಪು ಜಾಸ್ತಿ ಹಾಕಿಲ್ಲ ಅಂತ ಹೇಳಿ ಲವಣ ಜಾಸ್ತಿ ಆಗ್ಯದ ಲಾವಣ್ಯ ಅಂದಿದ್ದಾವ. ಸಂಸ್ಕೃತ ಶಬ್ದ. ಸಂಸ್ಕೃತ ಮಾತಾಡ್ಬಿಟ್ರು ಅಂತ ತಿಳ್ಕೊಂಡು ಏನ್ ಲಾವಣ್ಯ ನಿನ್ ಸಾರು, ಏನ್ ಲಾವಣ್ಯ ತಲೆ ಜಾಸ್ತಿ. ಗಂಡನ ಮೇಲೆ ಸಿಟ್ಟಿನಾಗ ಉಪ್ಪು ಹೋಗದ ಸಾರಾಗ ಬರೀ ಆಗ್ಯದ ಸಾರು ಇವತ್ತ. ಅದಕ್ಕೆ ಹಾಗೆಲ್ಲ ತಿಳ್ಕೊಬೇಕು. ಅದು ಲವಣ ಉಪ್ಪಿನ ಕಥೆ ಹೇಳಿದ್ರು. ಉಪ್ಪಿನ ಕಥೆ ಏನಿದು, ಎಲ್ಲಿ ಬಂದದ? ಅದು ಚೆನ್ನಾಗಿತ್ತು. ಶ್ವೇತಕೇತು ಅಂತ ಒಬ್ಬ ವಿದ್ಯಾರ್ಥಿ, ಛಾಂದೋಗ್ಯ ಉಪನಿಷತ್ನಲ್ಲಿ ಬರುವಂತಹ ಕಥೆ ಅದು. ಆ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದ ಕಥೆಯನ್ನ ಜಗನ್ನಾಥ ದಾಸರು ನಿಮಗೆ ಗೊತ್ತಾಗಲಾರದೆ ತಲೆಯೊಳಗೆ ಹಾಕ್ಬಿಟ್ರು. ಎಷ್ಟು ಉಪಕಾರ ಜಗನ್ನಾಥ ದಾಸರನ್ನ ನಾವೆಲ್ಲ ತಿಳ್ಕೊಂಡಿರ್ಬೇಕು. ಪರಮೋಪಕಾರ. ಹುಡುಗ ವಿದ್ಯಾಪೀಠಕ್ಕೆ ಹೋಗಿತ್ರಿ. ಅದು 12 ವರ್ಷ ವಿದ್ಯಾಪೀಠದಾಗ ಓದಿದವ. ನಮ್ಮಂಗ ಅದು ಗೊತ್ತಾಗ್ತಿಲ್ಲ. ಮತ್ತೆ ಓದಿದ್ಕೊಂಡು ಭಾಳ ದೊಡ್ಡ ಪಂಡಿತ ಆಗ್ಬಿಟ್ಟಿರ್ತೀವಿ ನಾವು. ಅವು ಓದ್ದು ದೊಡ್ಡ ಪಂಡಿತ ಆದವ. ಬಂದ ಉದ್ದಾಲಕನ ಮಗ. ಉದ್ದಾಲಕ ಪಾಪ ಅಪ್ಪ ಕಟ್ಟಿ ಮೇಲೆ ಕೂತಿದ್ದ. ಶ್ವೇತಕೇತು ಬಂದು ಕೂಡಲೇ ಅಪ್ಪ ಅನ್ಕೊಂಡ, ನನ್ನ ಮಗ ನಂಗೊಂದು ನಮಸ್ಕಾರ ಮಾಡ್ತಾನೆ. ಸಾಮಾನ್ಯ ಆಶಾ ನೋಡ್ರಿ ತಂದೆ ತಾಯಿಗಳಿಗೆ, ನನ್ನ ಮಕ್ಕಳು ನಂಗೆ ನಮಸ್ಕಾರ ಮಾಡಲಿ. ಅದು ಹಿಂಗೆ ಹೋಗ್ಬಿಡ್ತು. ಕಟ್ಟು ಮಸಳೆ ಮಾಡಿ ಹಿಂಗೆ ಹೋಗ್ಬಿಡ್ತದೆ. ಯಾಕೆ? ಅಷ್ಟು ಓದಿಲ್ಲ ವಿದ್ಯಾಪೀಠದಾಗ, ಸ್ವಲ್ಪ ಶಾಲೆ ಇಲ್ಲ. ಹೋಗ್ಬಿಟ್ಟು ಅಪ್ಪಗೆ ಗೊತ್ತಾತ್. ಅಪ್ಪ ಅಂದ, ನಿನ್ನಂಥವ್ ಯಾಕೆ ಕಡ್ದಿನೋ ಏನೋ, ನನಗೇನು ಹೇಳ್ತೀವಿ ಮಗನ, ಬಾಯ್ ಮಾಡ್ತಾನೆ ವ್ಯವಸ್ಥೆ ಅಲ್ಲ ಅನ್ನಂಗ. ಶ್ವೇತಕೇತು ಬಾಪ ಇಲ್ಲಿ ಅಂದ. ಶ್ವೇತಕೇತು ಬಂತ್ರಿ. ಅದು ಅಲ್ಲಿ ಕೂಡಿ ಏನ್ ಕಲ್ತಿಪ್ಪ ವಿದ್ಯಾಪೀಠದಾಗ? ನಾವು ದೊಡ್ಡ ಪುಸ್ತಕ ಹೆಸರು ಹೇಳ್ಬಿಟ್ರಿ. ರಾಮಕೃಷ್ಣ ಗತಿ ಕೇಳಿಲ್ಲ. ತಿಲಕಾಷ್ಟ ಮಹಿಷ ಬಂಧನ ಅಂತ ತಿಳ್ಕೊಂಡು ಹೇಳಿದ. ಅವ್ ಎದುರಿಗಿದ್ದವ್ ಗಾಬರಿ ಅವ್ನು ಇದ್ಯಾವ ಗೊತ್ತಪ್ಪ ತಿಲಕಾಷ್ಟ ಮಹಿಷ ಬಂದ ಕೇಳೇ ಇಲ್ಲ. ಹಂಗ ಎಲ್ಲ ದೊಡ್ಡ ತರ್ಕ ವ್ಯಾಕರಣ ಮೀಮಾಂಸ ಎಲ್ಲ ಹೇಳ್ಬಿಟ್ಟವ. ಅದೆಲ್ಲ ಬರೋಬ್ಬರಿ. ನಾವೊಂದು ಕೇಳ್ತೀನಿ, ಹೇಳಿ ಏನು? ಏಕವಿಜ್ಞಾನಿನ ಸರ್ವಂ ವಿಜ್ಞಾತಂ ಭವತಿ. ನೋಡಿ, ಯಾವುದು ಒಂದನ್ನು ತಿಳ್ಕೊಂಡ್ರೆ ಎಲ್ಲಾ ತಿಳ್ಕೊಂಡಂಗ ಆಗ್ತದ. ಅದು ಒಂದು ತಿಳ್ಕೊಂಡು ಏನು ಅಂದ. ಪಾಪ ತಲೆ ತೋರಿಸ್ಕೊಂಡ, ಚಂಡ್ಕಿ ತೋರಿಸ್ಕೊಂಡ, ಮೂಗಿನ್ಯಾಗ ಕೈ ಹಾಕಿದ, ಕಿವ್ಯಾಗ ಕೈ ಹಾಕಿದ, ಎಲ್ಲಾ ಮುಗಿದವ್ರಿ. ಆಕಳಿಸಿದ, ಬಿಕ್ಕಳಿಸಿದ, ತೋಕಳಿಸಿದ, ಎಲ್ಲಾ ಮುಗಿದು. ಅಪ್ಪ ಇಲ್ಲ, ಅದು ನಮ್ಮ ಟೀಚರಿಗೂ ಗೊತ್ತಿರ್ಲಿಕ್ಕಿಲ್ಲ ಪ್ರಾಯಶಃ. ಯಾಕೆ? ಅವ್ರಿಗೆ ಗೊತ್ತಿದ್ರೆ ನಂಗೆ ಹೇಳ್ತಿದ್ರಲ್ವಾ. ಅವರಿಗೆ ತಾನಗ್ ಬರಂಗಿಲ್ಲ ಅಂತ ಹೇಳಿದ್ರವ ಶಾಣೆ. ಅವ ಟೀಚರಿಗೆ ಗೊತ್ತಿದ್ರ ಗೊತ್ತಿಲ್ಲ ಅಂತ ಹೇಳಿ ಅವನಿಗೆ ಯಾವ ಒಬ್ಬ ಭಗವಂತನನ್ನ ತಿಳಿದ್ರೆ ಜಗತ್ತಿನ ಎಲ್ಲಾ ಜ್ಞಾನ ಆಗುತ್ತೋ ಅವನು ಅಂತ ಅವನಿಗೆ ಕಥೆ ಹೇಳ್ತಾ ದೃಷ್ಟಾಂತಗಳನ್ನು, ಅದು ಸ್ವಲ್ಪ ಡೀಪ್ ಆಗಿ ಬೆಳ್ಕೊಂಡಿದೆ ಮುಂದೆ. ಇರ್ಲಿ, ಹೇಳ್ತಾ ಬಂದು ರಾತ್ರಿ ಮಲಗುವಾಗ ಮಗನಿಗೆ ಹೇಳ್ತಾನೆ, ಬಾಯಿಲಿ ಏನು ತಗೋ, ಒಂದು ಭಾಂಡಿ ತಗೋ ಅಂದ. ಒಂದು ಭಾಂಡಿ ತಗೊಂಡ್ ಬಂದ. ತುಂಬ ನೀರು ತಗೊಂಬಂದ. ಒಂದು ಬಗಸಿ ಉಪ್ಪು ಕೊಟ್ಟ. ಉಪ್ಪು ತಗೋ, ಹಾಕದ್ರೊಳಗ ಅಂದ. ಭಾಂಡಿ ಒಳಗೆ ಉಪ್ಪು ಹಾಕಿದ. ಅಲ್ಲಿಡು ಅಂದ. ಇಟ್ಟ. ಮಲ್ಕೊಂಡ. ಬೆಳಗ್ಗೆ ಆತ ಎಲ್ಲ ಪೂಜೆ ಗೀಜೆ ಮುಗಿಸ್ಕೊಂಡ್ ಬಂದ್ ಪಾಠಕ್ಕೆ ಕೂತ್ರು. ಅಪ್ಪಿ ಏನು ಅದ್ರೊಳಗೆ ಒಂಚೂರು ಉಪ್ಪು ತೆಗಿ ಅಂದ್ರು. ಉಪ್ಪಿಲ್ಲಪ್ಪ ಅಂದ. ಇಲ್ಲ ಕುಡಿ ಅಂದ. ಕುಡ್ದ. ಹೆಂಗ? ಉಪ್ಪು ಅಂದ. ಅರೆ ಈಗ ಉಪ್ಪಿಲ್ಲ ಅಂದಿ, ಉಪ್ಪದ ಅಂತಿ. ಎರಡು ಯಾವ್ದು ಹೇಳು? ಉಪ್ಪದನೋ ಉಪ್ಪಿಲ್ಲ? ಅಪ್ಪ ಉಪ್ಪಿಲ್ಲ ಉಪ್ಪದ. ಅರೇ ಯಾವ್ದು ಒಂದ್ ಹೇಳ್ಬೇಕಪ್ಪ. ಮಡಿನೂ ಮೈಗಿನೂ ಹಿಂಗಲ್ಲಿ ಬರ್ತದ. ಮಡಿ ಇದ್ರೆ ಮೈಗಿದ್ರೆ ಆಚಾರ ಅಂದ್ರೆ ಮಡಿನ ಇದ್ದೀನಿ ಮೈಗಿದ್ರೆ ಹೆಂಗ ದಾಬಳಿ ಉಟ್ಕೊಂಡ್ಬಿಟ್ಟಿನಿ. ಮುಗಿದವ್ರ ಕೆಲಸ. ಏನು ಒದ್ದಿ ಬರ್ತಾರಪ್ಪ. ಓ ಅಚ್ಚಾರು ಟಿವಿ ಹಚ್ಕೊಂಡು ಮಂಚದಲ್ಲಿ ಕೂತಿದ್ರು. ಯಾರೋ ಬಂದ್ಬಿಟ್ರು. ರಿಮೋಟ್ ಹೋಗೋದು ಆಚಾರ ಎದ್ದು ನಿಂತ್ಕೊಂಡ್ಬಿಟ್ರು. ದಾಬಳಿ ಉಟ್ಕೊಂಡಿದ್ರು. ಏನ್ ಮಡಿಲಿದ್ದೆ ಇಷ್ಟೊತ್ತಲ್ಲೇ ಕೂತಾರ ಹಾಸಿಗೆ ಮೇಲೆ ಆಚಾರ. ಧಾಬ್ಳಿ ಮಡಿನೂ ಹೌದು, ಮೈಗಿನೂ ಹೌದು. ಉಪ್ಪು ಅದ, ಉಪ್ಪಿಲ್ಲ, ಹಿಂಗಂಗೋ. ಅದಕ್ಕೆ ಹೇಳ್ದ, ಕಣ್ಣಿಗೆ ಉಪ್ಪು ಕಾಣಲ್ಲ, ನಾಲಿಗೆಗೆ ಕಾಣ್ತದ. ಅನುಭವಕ್ಕೆ ಉಪ್ಪು ಬರ್ಲಿಕ್ಕತ್ತದ, ಕಣ್ಣಿಗೆ ಕಾಣಿಸ್ವಲ್ತು. ದೇವರು ಇದ್ದಾನ, ಅನುಭವಕ್ಕೆ ಬರ್ತಾನ, ಕಣ್ಣಿಗೆ ಕಾಣಿಸಲ್ಲ. ಎಷ್ಟು ಬ್ಯೂಟಿಫುಲ್. ಇದು ಉಪನಿಷತ್ನಲ್ಲಿ ಬಂದದ್ದು. ಆ ಉಪನಿಷತ್ನಲ್ಲಿ ಬಂದ ದಾಸರು ಲವಣ ಮಿಶ್ರಿತ ಜಲವು ತೋರ್ಪದು ಲವಣದೋಪಾದಿಯಲ್ಲಿ ಜಿಹ್ವೆಗೆ ವಿವರಗೈಸಲು ಶಕ್ಯವಾಗುವುದೇನೋ ನೋಳ್ಪರಿಗೆ.
ಸ್ವವಶವ್ಯಾಪಿ ಯದಿಸಿ ಲಕ್ಷ್ಮೀ ಧವ ಚರಾಚರದೊಳಗೆ ತುಂಬಿಗ ಅವಿದಿತನ ಸಾಕಲ್ಯ ಬಲ್ಲವರಾರು ಸುರರೊಳಗೆ. ಏನ್ರಿ ಏನ್ ಆನಂದ ಆಗಬೇಕು. ಜಗನ್ನಾಥದಾಸರ ಪದ್ಯ ಓದ್ತಾ ಇದ್ರೆ ಇನ್ನೂ ಓದ್ಬೇಕು, ಇನ್ನೂ ಕೇಳ್ಬೇಕು ಹಾಗಿರ್ಬೇಕು. ಆಸ್ವಾದನೆ ಮಾಡಬೇಕು, ಆ ಪದ್ಯಗಳನ್ನ ಆಸ್ವಾದನೆ ಮಾಡಬೇಕು. ಏನ್ ಮಾಡ್ಬೇಕಮ್ಮ ನಾನು? ಅದಕ್ಕೆ ಅವಿದಿತನ ಅಂದ್ರೆ ತಿಳಿಯದೇ ಇರುವಂಥವನು, ಯಾರಿಗೂ ತಿಳಿಯದೇ ಇರುವಂತಹ ಭಗವಂತನ ಸಾಕಲ್ಯ ಬಲ್ಲವರು, ಸಂಪೂರ್ಣವಾಗಿ ತಿಳಿದವರು ಯಾರು ಅಂತ 26ನೇ ಪದ್ಯದಲ್ಲಿ ಹೇಳ್ತಾರೆ. ಇನ್ನೂ ಒಂದೆರಡು ಪದ್ಯ ಆಗ್ಬೇಕು, ಆಮೇಲೆ ಒಂದೆರಡು ನಿಮಿಷ ನಮ್ಮ ಮಂತ್ರಾಲಯ ಸ್ವಾಮಿಗಳ ಬಗ್ಗೆ ಮತ್ತೆ ಹೇಳೋಣಂತ. ಇನ್ನೊಂದೆರಡು ಪದ್ಯ ಹೇಳಿ ಮುಗಿಸ್ಬಿಡ್ತೀನಿ. ಸರಳವ, ಯಾವುದು ಗದ್ಲಿಲ್ಲ, ವಿಶೇಷ ಏನು ಗುದುಬರಿಗೆ ಹಾಕೋ ಕಾರಣ ಇಲ್ಲ, ಮತ್ತೆ ನಮ್ಮೆಲ್ಲ ಸರ್ಕಸ್ ಮಾಡೋ ಕಾರಣ ಇಲ್ಲ ಅಂದ್ರೆ ಸರಳ ಹೇಳ್ಬಿಡ್ತೀನಿ. ವ್ಯಾಪ್ಯನಂದದಿ ಸರ್ವ ಜೀವರೊಳಿಪ್ಪ ಚಿನ್ಮಯ ಘೋರ ಭವ ಸಂತಪ್ಯಮಾನರು ಭಜಿಸೆ ಭಕುತಿಯಿಂದಲಿಹ ಪರದಿ ಪ್ರಾಪ್ಯನಾಗುವ ನವರ ಅವಗುಣಗಳೊಪ್ಪಗೊಂಬನು ಭಕ್ತ ವತ್ಸಲ ತಪ್ಪಿಸುವ ಜನ್ಮಾನಿ ದೋಷಗಳ ಅವರಿಗನವರತ. ಭಗವಂತ ವಾಸ್ತವಿಕವಾಗಿ ವ್ಯಾಪ್ತ. ಅವ ಎಂಥವ? ವ್ಯಾಪ್ತ ಅಂದ್ರೇನು? ಎಲ್ಲ ಕಡೆ ಇದ್ದವನು, ಸರ್ವತ್ರ ಇದ್ದವನನ್ನ ವ್ಯಾಪ್ತ ಅಂತ ಕರಿಬೇಕು. ವ್ಯಾಪ್ತ. ಆದರೆ ವ್ಯಾಪ್ಯನಂದದಿ ಅವ ಸಣ್ಣವನೇನೋ ಅನ್ನುವಂತೆ. ನೋಡ್ರಿ ಎಷ್ಟು ಚಂದ ಶಬ್ದ. ಅವ ವ್ಯಾಪ್ತ, ಆದರೆ ವ್ಯಾಪ್ಯ ಅಂದ್ರೆ ಅಲ್ಪ ಪ್ರದೇಶದಲ್ಲಿ ಇರೋದು. ಅಲ್ಪ ಪ್ರದೇಶದಲ್ಲಿ ಇರೋದಕ್ಕೆ ವ್ಯಾಪ್ಯ ಅಂತ ಕರಿಬೇಕು. ಬಹಳ ಪ್ರದೇಶಗಳಲ್ಲಿ ಇದ್ದದ್ದಕ್ಕೆ ವ್ಯಾಪ್ತ ಅಂತ ಕರಿಬಹುದು, ಅಥವಾ ವ್ಯಾಪಕ ಅಂತೂ ಕರಿಬಹುದು. ವ್ಯಾಪಕ ವ್ಯಾಪ್ತ ಎರಡು ಒಂದೇ ಅರ್ಥ. ವ್ಯಾಪ್ಯ ಅಂದ್ರೆ ಅಲ್ಪ ಪ್ರದೇಶದಲ್ಲಿ ಇದ್ದವನು. ವ್ಯಾಪ್ಯನಂದದಿ ಅಲ್ಪ ಪ್ರದೇಶದಲ್ಲಿ ಇದ್ದವರಂತೆ. ಎಲ್ಲಿ ಹಂಗ್ಯಾಕ? ಅದ್ಯಾಕೆ ಸಣ್ಣ ಯಾಕೆ ಆಗ್ಬೇಕಾತವ ಅಂದ್ರೆ ಸರ್ವ ಜೀವರೊಳಿಪ್ಪ, ಮತ್ತೆ ಎಲ್ಲಾ ಜೀವರ ಒಳಗಿರ್ಬೇಕಾದ್ರೆ ನಾವು ಸಣ್ಣವಾಗ್ಬೇಕಲ್ರಿ, ಅನಿವಾರ್ಯ. ಇಷ್ಟು ಇರ್ಲಿಕ್ಕೆ ಬರಲಿ. ಇಷ್ಟು ಜೀವ ದೇಹ ಅಲ್ಲ, ಜೀವ ಇಷ್ಟದ ಆ ಜೀವದ ಒಳಗಿರಬೇಕಾದ್ರೆ ಅಲ್ಪನಾಗ್ಲೇಬೇಕು. ಜೀವ ಎಷ್ಟಿದ್ದಾನೆ ಗೊತ್ತೋ ಇಲ್ಲೋ? ಕುದುರೆ ಬಾಲ ಮತ್ತೆ ಶುರು ಮಾಡ್ಬೇಕೆಲ್ಲ. ಕುದುರೆ ಬಾಲ ಕೂದಲು, ಆ ಕೂದಲು ತಗೊಂಡು ಕಟ್ ಮಾಡಿ ಸೀಳಿ ಉಡ್ಡ ಅಡ್ಡ ಹೋಲ್ಬಿಡ. ಭಾಳ ಸಣ್ಣವಿದ್ದಾನೆ ಇಷ್ಟ. ಆ ಭಾಳ ಸಣ್ಣವ ಇದ್ದಾನ. ಆ ಸಣ್ಣವನೊಳಗೆ ಸಣ್ಣವಾಗಿರ್ಬೇಕಲ್ಲ, ಭಾಳ ಸಣ್ಣವ ಅಂತ ನೋಡ್ರಿ. ಇವೆಲ್ಲ ಭಾಳ ಹಳಿವಾದ. ಸಿಮ್ಮು ಎಷ್ಟದ? ಮೊಬೈಲ್ ಹಾಕೋ ಸಿಮ್ಮು ಇಷ್ಟದ. ಅದ್ರೊಳಗೆ ಎಷ್ಟು ಹಿಡಿಸ್ಯಾವ ವಿಷಯಗಳು, ಬೇಕಾದಷ್ಟು ವಿಷಯ. ಅದಿರೋದೇ ಇಷ್ಟದ, ಅದ್ರೊಳಗೆ ಮತ್ತಿಷ್ಟು. ನಾವಿರೋದಿಷ್ಟಿದ್ದೀವಿ, ಅದ್ರೊಳಗೆ ಮತ್ತಿಷ್ಟು ಭಗವಂತ. ಅದಕ್ಕೆ ಹೇಳಿದ್ರೆ ವ್ಯಾಪ್ಯನಂದದಿ ಸರ್ವಜೀವರೊಳಿಪ್ಪ ಚಿನ್ಮಯ ಘೋರ ಭವ ಸಂತಪ್ಯಮಾನರು. ಘೋರವಾದ ಸಂಸಾರದಲ್ಲಿ ತಾಪ ಮಾಡುವಂಥವರು ಭಜಿಸೇ ಅಂದ್ರೆ ನಿಮ್ಗೇನು ತ್ರಾಸ ಆದಾಗ ದೇವ್ರ ಭಜನೆ ಮಾಡ್ರಿ ಅಂತ ಅರ್ಥ. ಇದಕ್ಕೆ ಘೋರ ಸಂತಪ್ಯಮಾನರು ಭಜಿಸೆ ಭಕುತಿಯಿಂದಲೇ. ಹೌದು, ಭಕ್ತಿಯಿಂದ ಭಜನೆ ಮಾಡ್ತೀವಿ ನಾವು, ಭಜನೆಯನ್ನು ಹಂಗ ಮಾಡಂಗಿಲ್ಲ. ಆದ್ರೆ ನಿಮಗೆ ಘೋರ ಸಂಸಾರದ ತಾಪ ಆದಾಗ ದೇವ್ರ ಭಜನೆ ಮಾಡ್ತಾನೆ. ಯಾಕೆ? ಸಂಸಾರ ತಾಪ ಇಲ್ಲದೆ ಇದ್ದಾಗ ಸುಮ್ಮನೆ ದೇವರೇ ಅಂತ ಹಿಂಗೆ ಮಾಡ್ಲಿಕ್ಕೆ ಬರಂಗಿಲ್ಲೇನು? ಬರ್ತದ. ಆದ್ರೆ ದೇವರಂತಾನ ನನ್ನ ಕಡೆ 4 ಮಂದಿ ಬರ್ತಾರೆ. ಗೀತಾದೊಳಗೆ ಹೇಳೋಣ, ಆರ್ತಃ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನೀಚ ಭರತರ್ಷಭ. 4 ಮಂದಿ ಬರ್ತಾರಂತ. ಒಬ್ಬ ಜ್ಞಾನಿ, ಅವ ಏನು ಸಂಸಾರಕ್ಕೆ ಸಂಬಂಧ ಇಲ್ಲ ಅವಂಗ. ದೇವರಷ್ಟೇ, ದೇವರ ಸಲುವಾಗಿ ಬರೋದವ. ದೇವರು ಜ್ಞಾನಿ. ಜಿಜ್ಞಾಸು ಇನ್ನೊಬ್ಬ ಇದ್ದಾನೆ, ಇಲ್ಲ ದೇವರನ್ನು ತಿಳ್ಕೊಳ್ಬೇಕು ಅಂತ ಬರವ. ಇನ್ನೊಬ್ಬ ಅರ್ಥಾರ್ಥಿ, ದೇವರಿಂದ ಏನ್ ಲಾಭ? ದುಡ್ಡಂತಿಲ್ಲ, ಒಟ್ಟೇನ್ ಲಾಭ? ದೇವರಿಂದ ಏನೋ ಲಾಭ ಆಗುತ್ತೆ ನಮ್ಗೆ ಅಷ್ಟ. ಕೊನೆಗೆ ಪಂಚಾಮೃತ, ಅದೇ ಲಾಭ, ಸಾಕು. ಇನ್ನೇನ್ ಲಾಭ? ಪಂಚಾಮೃತ ಪ್ರಸಾದ, ಕೊನೆಗೇನಿಲ್ಲ, ಪ್ರಸಾದ, ಅದೇ ಲಾಭ. ಅರ್ಥಾರ್ಥಿ, ಕೊನೆಗೆ ಆರ್ಥ, ದುಃಖಿತ. ಆರ್ತಃ ಅರ್ಥಾರ್ಥಿ ಜಿಜ್ಞಾಸು ಜ್ಞಾನಿ. 4 ತರಹದ ಜೀವರಾಶಿಗಳು ನನ್ನ ಬಳಿಗೆ ಬರ್ತಾರೆ. ಉದಾರಾಹ ಸರ್ವ ಏವೈತೆ. ಕೃಷ್ಣ ಅಂತಾನೆ ಇವರೆಲ್ಲ ಬಹಳ ದೊಡ್ಡವರಪ್ಪ. ಯಾಕೆ? ಇಷ್ಟು ಕಷ್ಟ ಇದ್ದಾಗೂ ನನ್ನ ಹತ್ರೇ ಬಂದ್ರಲ್ಲ, ಯಾವುದೋ ಬಾಬಾಗಳ ಕಡೆ ಹೋಗ್ಲಿಲ್ಲ. ಬಹಳ ಸಂತೋಷ ಅಂತಾನೆ ದೇವರನ್ನೋದು. ಉದಾರ ಸರ್ವ ಏವೈತೆ, ಇವರೆಲ್ಲ ಬಹಳ ದೊಡ್ಡವರು. ಯಾಕೆ ಅಂದ್ರೆ ಕಷ್ಟ ಆಗ್ಯದ ಅಂತ ತಿಳ್ಕೊಂಡು ಯಾವುದೋ ಬಾಬಾನಿಂದ ಹೋಗಿದ್ರೆ ಗತಿ ಏನಾಗ್ತಿತ್ತು ಮುಂದೆ? ಬೂದಿ ಕೊಡ್ತಾನೆ, ಬೂದಿ ಹಚ್ಕೊಂಡು ಹೋಗ್ತಾರೆ ಎಲ್ಲರೂ ಇವರೆಲ್ಲ. ಅದಲ್ಲ, ನನ್ನ ಹತ್ರ ಬಂದಿದ್ದಾರೆ. ದುಃಖ ಆದಾಗಲೂ ಇತರ ದೇವತೆಗಳ ಭಜನೆಯನ್ನ ಮಾಡದೆ ಶ್ರೀಶ ಶರಣಂ ಹರಿಶರಣಂ, ಭಗವಂತನೇ ಶರಣ ಅಂತ ಬಂದಿದ್ದಾರಲ್ಲ, ದೊಡ್ಡವರು, ಬಹಳ ದೊಡ್ಡವರು. ಅದಕ್ಕೆ ಹೇಳಿದ್ರು ಘೋರ ಭವ ಸಂತಪ್ಯಮಾನರು ಭಜಿಸೆ ಭಕುತಿಯಿಂದಲಿಹ ಪರದಿ ಪ್ರಾಪ್ಯನಾಗುವನು. ಅಲ್ರಿ, ಮತ್ತೆ ಅವರಲ್ಲಿ ಒಂದು ಅವಗುಣ ಅದ ಅಲ್ಲ? ಯಾವ ಅವಗುಣ? ಅದೇ ಸಂತಪ್ಯಮಾನರಾದಾಗ ಬರೋದು ಅಂತದ ಅಲ್ಲ. ದುಃಖ ಆದಾಗ, ಅದೇ ನಮ್ಮಲ್ಲಿ ಅಗದಿ ಶುದ್ಧ ಉತ್ತರ ಕರ್ನಾಟಕದ ಹೇಳ್ರಿ, ಸಂಕಟ ಬಂದಾಗ. ಇದು ಅರ್ಥ ಎಲ್ಲರಿಗೂ ಅರ್ಥ ಆದ್ರೆ
ಈ ನಮ್ಮ ಏನವರಿ ಅವು ಕೆಲವು ಹೊಡೆದ್ರೆ ಬರೋಬ್ಬರಿ ಅರ್ಥ ಆಗ್ತಾರಿಲ್ಲ, ಅರ್ಥ ಆಗಿಲ್ಲ. ಅಲ್ಲ ಹಿಂಗೆ ಮತ್ತೆ ಅದು ಅವಗುಣ ಅಲ್ಲಿ ಏನು ಅಂದ್ರೆ ನೋಡ್ರಿ, ಅದಕ್ಕಂತಾನ ಅವಗುಣಗಳು. ಒಬ್ಬ ಕೊಂಬನು ಅವ ಲೆಕ್ಕಕ್ಕೆ ಹಾಕೋಲ್ಲ, ಅವನು ತಗೊಳಲ್ಲ ಅದನ್ನ. ಯಾಕೆ? ಭಕ್ತವತ್ಸಲ. ಈ ಭಕ್ತಿ ನೀ ಅದ್ ಏನ್ ದುಃಖದಾಗ ಮಾಡು, ಮತ್ತೊಂದ್ರಾಗೆ ಮಾಡು, ಏನ್ ಮಾಡ್ತಿ ಮಾಡು, ಆ ಭಕ್ತಿಯಿಂದ ಮಾಡಿದಾಗ ಮಾತ್ರ. ಅದಕ್ಕೆ ಹೇಳಿದ್ರು ಭಕ್ತವತ್ಸಲ ತಪ್ಪಿಸುವ ಜನ್ಮಾದಿ ದೋಷಗಳ ಅವರಿಗೆ ಅನವರತ, ಹುಟ್ಟು ಸಾವುಗಳು ಬರದೇ ಇದ್ದಂತೆ ನೋಡಿಕೊಳ್ತಾನೆ ಭಗವಂತ ಅಂತ ತಿಳಿಸ್ತಾ ಇದ್ದಾರೆ. ಇದಾದ ಮೇಲೆ ಮುಂದೆ ಹಲವು ಬಗೆಯಲ್ಲಿ ಹರಿಯ ಮನದಲ್ಲಿ ವಿವಲಿಸಿ ನಿಲ್ಲಿಸಿ ಏನು ಮಾಡುವ ಕೆಲಸಗಳು ಅವನಂಗ್ರಿ ಪೂಜೆಗಳೆಂದು ನೆನೆಯುತ್ತಿರು. ಹಲಧರಾನುಜ ತಾನೆ ಸರ್ವ ಸ್ಥಳಗಳಲ್ಲಿ ನೆಲೆಸಿದ್ದು ನಿಶ್ಚಂಚಲ ಭಕುತಿ ಸುಜ್ಞಾನ ಭಾಗ್ಯವ ಕೊಟ್ಟು ಸಂತೈಪ. ಯಾವ ರೀತಿಯಿಂದಾದ್ರೂ ಸರಿ ಹರಿಯ ಮನದಲ್ಲಿ ಒಲಿಸಿ ನಿಲ್ಲಿಸು. ಒಟ್ಟು ಅವ ನಿನ್ನ ಮನಸ್ಸು ನೋಡ್ರಿ, ಒಟ್ಟು ನಮಗೇನು ಕೂಸು ಊಟ ಮಾಡಿದ್ರೆ ಸಾಕಷ್ಟು ಲೆಕ್ಕ ನಮಗೆ. ಅದಕ್ಕೆ ಹೆಂಗಾರ ಇರಲಿ, ಅದು ಹೊರಗೆ ಕಂಪೌಂಡ್ ಮೇಲೆ ಕೂತ್ಕೊಂಡು ಚಂದ್ರನ್ ತೋರಿಸಿದ್ರೆ ಉಣ್ಲಿ, ಒಳಗೆ ಟೇಬಲ್ ಮೇಲೆ ಕೂತ್ಕೊಂಡು ಅಪ್ಪನ ತೋರಿಸಿದ್ರೆ ಉಣ್ಲಿ, ಅವಂತೂ ಒಟ್ಟು ಕೂಸು ಉಣ್ಬೇಕು, ಇಷ್ಟು ಮುಖ್ಯ ನಮಗೆ. ಅದೇನು ಮಾಡ್ತಿರ್ತಾರೆ ರೀ, ಕರ್ಸ್ಕೊಂಡು ಚನ್ನಮ್ಮನ ನೋಡು ಅಂತ ತಿಳ್ಕೊಂಡು ಚೆನ್ನಾಗಿ ತೋರಿಸ್ತಾರೆ. ಅದನ್ನ ನಾಯಿ ಹೊಂಟದ್ ನೋಡು ಅಂತ ಅದನ್ನು ತೋರಿಸ್ತಾರೆ. ಅದಕ್ಕೆ ಹೀಗೇನೋ ತೋರಿಸಿ 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 ಆ ಕೂಸಿಗೆ ಊಟ. ಅದಕ್ಕೆ ದಾಸರಂದ್ರು ಹಲವು ಬಗೆಯಲ್ಲಿ ನೀ ಏನ್ ಮಾಡ್ತಿ ಗೊತ್ತಿಲ್ಲ, ಒಟ್ಟು ನಿನ್ನ ಮನಸ್ಸಿನ ದೇವ್ರ ನಿಂತು. ಹಲವು ಬಗೆಯಲ್ಲಿ ಹರಿಯ ಮನದಲ್ಲಿ ಒಲಿಸಿ ನಿಲ್ಲಿಸಿ. ಇದೊಂದು ಸ್ವಲ್ಪ ಸ್ವಲ್ಪ ಸಮಸ್ಯೆ ಅದು. ಅವ್ನು ನಿಲ್ಲಿಸ್ಬೇಕ್ರಿ, ಅದೊಂದು ದೊಡ್ಡ ಸಮಸ್ಯೆ. ಯಾಕ? ಏನ್ ಸಮಸ್ಯೆ? ಏನ್ ಮಾಡ್ಬೇಕು ಹೇಳಿ? ನಾವು ಕಟ್ಕೊಂಡಕ್ಕಿನ್ನ ಅಂತಕಿನ್ ಕಟ್ಕೊಂಡ್ಬಿಟ್ಟಾನ, ಹಿಂಗೆ ದೊಡ್ಡ ಸಮಸ್ಯೆ. ಪಾಪ ಹೆಂಡತಿಗೆ ಯಾಕ್ರಿ ಯಾವಾಗ್ಲೂ ಹೆಣ್ಮಕ್ಳ ಮೇಲೆ ಬರ್ತಿರ್ತಾವ, ನೀವು ಅಲ್ಯಾಕೆ ಹೋಗ್ಬೇಕು ಪಾಪ? ಏನು ಸಮಸ್ಯೆ ಅಂದ್ರೆ ಅಕ್ಕಿ ಚಂಚಲ. ಯಾರಕ್ಕಿ? ಲಕ್ಷ್ಮೀಬಾಯಿ. ಆ ಲಕ್ಷ್ಮೀಬಾಯಿ ಭಾಳ ಚಂಚಲ ಬಾರಿ ಇದ್ದದ್ದಕ್ಕೆ ಕಟ್ಕೊಂಡು ಕೊಡಿ ಗಂಡುಗೂ ಸರಿ ಚಂಚಲ ಆಗ್ಬಿಡುತ್ತೆ. ಅವನು ಅಲ್ಲಿ ಹೋಗ್ಬೇಕು ಹೋಗ್ಬೇಕು ಹೋಗ್ಬೇಕು. ಅದಕ್ಕೆ ಅವ್ನು ನಿಲ್ಲಿಸ್ಬೇಕು ಮೊದಲು. ಆಶ್ಚರ್ಯ, ಒಮ್ಮೆ ಇವ ನಿಂತ್ರೆ ಅಕ್ಕಿ ತಾನ ನಿಂತ್ಬಿಡ್ತಾಳ್ರಿ. ಅದೊಂದು ಆಶ್ಚರ್ಯದ ರೀ. ನೋಡ್ರಿ, ಇಷ್ಟು ಆಶ್ಚರ್ಯ ಅಂದ್ರೆ ಗಂಡ ಹೆಂಡತಿ ಇಷ್ಟು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಹೇಳ್ತೀನಿ. ಗಂಡಿಗೆ ಒಬ್ಬೊಬ್ಬರು ಊಟಕ್ಕೆ ಕರೆದು ಸಾಕ್ರಿ, ಹೆಂಡತಿ ಸಮೇತ ಬಂದ ಬಿಡ್ತಾಳೆ. ಆಕೆ ಹೇಳೋ ಕಾರಣ ಇಲ್ಲ, ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ನಮಗೆ ನಮ್ಮನೆ ಹೇಳಿದ್ರೆಲ್ಲ ಮುಗ್ದಂಗ ನಾವು ಬಂದಂಗೆ ಅದೇ ತಲೆಗೆ ಹೋಗ್ಬೇಡ್ರಿ ಅಂತ ಬಂದ್ಬಿಡ್ತಾರೆ ಸೀದಾ. ಅದಕ್ಕೆ ಹಂಗ ಏನ್ ಮಾಡ್ರಿ, ಅವನ ಮನಸ್ಸಿನಾಗ ನಿಂತ್ಕೊಂಡ್ರಿ ಅಂದ್ರೆ ನೀವು ಅಕ್ಕಿ ತಾನೇ ನಿಂತ್ಕೋತಾಳ. ಆದ್ರೆ ಏನ್ ಮಾಡುವ ಪೂಜೆ ಕೆಲಸಗಳೆಲ್ಲ ಅವನಂಗ್ರಿ ಪೂಜೆಗಳೆಂದು ನೆನೆಯುತ್ತಿರು. ಏನ್ ಮಾಡಿದ್ರು ಇದು ಅವನ ಪೂಜೆ, ಅವನ ಪೂಜೆ, ಅವನ ಪೂಜೆ ನೆನೆಸ್ಕೊಳ್ತಿದ್ರಿ. ಹಲಧರ ಅನುಜ. ಏನಪ್ಪ ಮತ್ತೇನೋ ಶುರು ಮಾಡಿದ್ನಲ್ಲ, ಅದೇನೋ ಒಂದು ಹೊಸ ಬಂತಲ್ಲ ಶಬ್ದ. ಮತ್ತ ಹಲಧರ ಅನುಜ ಆಚಾರ ಎಷ್ಟು ಸರ್ತಿ ಹೇಳಿದ್ರು ಭಾಗವತ್? ಗೊತ್ತಿಲ್ಲ ನಿಮಗ ಶರಣ? ಏನ್ ಗೊತ್ತೋ ಇಲ್ಲೋ ಹೇಳ್ರಿ. ಹಲಧರ ಅನುಜ ಅಂದ್ರೆ ಏನು? ಬಲರಾಮನ್ ತಮ್ಮ. ಗೊತ್ತಾತ್. ಸರಿ. ಸರ್ವ ಸ್ಥಳಗಳಲ್ಲಿ ನೆಲೆಸಿದ್ದು ನಿಶ್ಚಂಚಲ ಭಕುತಿ ಸುಜ್ಞಾನ ಭಾಗ್ಯವ ಕೊಟ್ಟು ಸಂತೈಪ. ಬಲರಾಮನ ತಮ್ಮ. ಅದು ಏನ್ರಪ್ಪ ಈ ಹೊತ್ನಾಗ ಬಲರಾಮನ್ ತಮ್ಮ ಅಂತ ಕರಿಬೇಕಾದ್ದು? ಬೇರೆ ಹೊತ್ನಾಗ ಏನಿದ್ದಿ? ಬಲರಾಮನ್ ತಮ್ಮ ಅವ ಭಕ್ತಿ ಜ್ಞಾನ ವೈರಾಗ್ಯ ಕೊಟ್ಟು ಏನದು ಅದೇನ್ರಿ ಹಿಂಗದ ನೋಡ್ರಿ. ಈಗ ಮನಸ್ನ್ಯಾಗ ನಿಲ್ಸು ಅಂದ್ರು ಮ್ಯಾಲಿನ ಸಾಲಿನಾಗ, ಸರಿತ್ನ್ಯಾಗ ಗಮನಿಸ್ಕೋತ ಹೋಗ್ರಿ. ಮನಸ್ಸಿನೊಳಗ ನಿಲ್ಲಿಸು ಅಂದ್ರು. ಅದು ನಿಲ್ಲಿಸು ಅಂತ ಹೇಳಿದ ಮೇಲೆ ಮುಂದೆ ಅವ ಹಲ್ದರಾಜ ಬಲರಾಮನ್ ತಮ್ಮ ಅವು ಭಕ್ತಿ ಜ್ಞಾನ ಕೊಟ್ಟು ಸಂತೈಪ ಅಂದ್ರು. ಇಷ್ಟೇ ವಿಷಯ, ಏನಿಲ್ಲ. ಮನಸ್ಸೆಂಬ ಭೂಮಿಯಲ್ಲಿ ಹಲಧರ ಅನುಜನ ಸ್ಮರಣೆ ಮಾಡು. ಅವ ಕೈಯಾಗೊಂದು ನೇಗಿಲು ಹಿಡ್ಕೊಂಡಾನ. ಅವ ನೇಗಿಲು ಹಿಡ್ಕೊಂಡವ ತಮ್ಮ. ಅವನ ನಮ್ಮ ಮನಸ್ಸೆಂಬ ಭೂಮಿಯನ್ನ ರಂಟಿ ಹೊಡೆದು ಚಂದ ಅದರೊಳಗಿಂದೆಲ್ಲ ಕಸ ತೆಗೆದು ರಂಟಿ ಹೊಡೆದು ಅವನ ಜ್ಞಾನ ಭಕ್ತಿ ಬೀಜ ಬಿತ್ತಿ ಅದನ್ನ ಬೆಳೆಸಿ ಕೊಟ್ರೆ ಸಾಕು. ಅದಕ್ಕೆ ಅದನ್ನೊಂದು ಸಣ್ಣ ಉದ್ದೇಶ ತಗೊಂಡು ಹಲಧರ ಅನುಜ ಅಂತ ಒಂದು ತಂದ್ಬಿಡ್ತಾರಲ್ಲಿ. ಇಷ್ಟೆಲ್ಲ ಒಳಗೆ ಸೇರಿಸ್ಕೊಂಡಿರ್ತಾರೆ. ಮ್ಯಾಲೆ ಹೇಳಂಗಿಲ್ಲ ಇದನ್ನೆಲ್ಲ. ಅವು ಭಗವಂತ ಮನಸ್ಸೆಂಬ ಭೂಮಿಯನ್ನ ರೆಂಟಿ ಹೊಡೆದು ಬತ್ತ ನೇಗಿಲು ಎಳೆದು ಏನು ಹೇಳಂಗಿಲ್ಲ, ಒಮ್ಮೆ ಹಿಟ್ಬಿಡ್ತಾರೆ ಹಂಗೆ. ಹಲಧರ ಅನುಜ ತಾನೇ ಸರ್ವ ಸ್ಥಳಗಳಲ್ಲಿ ನೆಲೆಸಿದ್ದು ನಿಶ್ಚಂಚಲ ಭಕುತಿ ಸುಜ್ಞಾನ ಭಾಗ್ಯವ ಕೊಟ್ಟು ಸಂತೈಪ. ಇದೊಂದು ಪದ್ಯ ಓದಿ ನಿಲ್ಲಿಸೋಣ ಅಂತ. ನಾಳೆ ಮತ್ತೆ ಉಳಿದ ಎಲ್ಲ ಪದ್ಯ ನೋಡಿ ಮಾಡೋಣ. ದೋಷಗಂಧ ವಿಧೂರ ನಾನಾ ವೇಷಧಾರಕ ಈ ಜಗತ್ರಯ ಪೋಷಕ ಪುರಾತನ ಪುರುಷ ಪುರುಹೂತ ಮುಖ ವಿನುತ ವಿಜಯ ಸಕ ಸಂತೋಷ ಪಡಿಸುವ ಸುಜನರಿಷ್ಟಾರ್ಥಗಳ ಪೂರೈಸಿ. ಆಯ್ತು. ದೋಷ ಗಂಧ ವಿದೂರ ನಾನಾ ವೇಷ ಧಾರಕ. ಅವ್ನು ಭಾರಿ ಭಾರಿ ವೇಷ ಹಾಕೋತಾನಂತೆ. ಅವನು
ಅವ ಏನು ವೇಷ ಹಾಕ್ಕೋತಾನೋ ಏನು, ಒಮ್ಮೆ ಹೆಣ್ಣಿನ ವೇಷ ಹಾಕ್ಕೋತಾನೆ, ಒಮ್ಮೆ ಸಿಂಹದ ವೇಷ ಹಾಕ್ಕೋತಾನೆ, ಒಮ್ಮೆ ಹಂದಿ ವೇಷ ಹಾಕ್ಕೋತಾನೆ. ಅವ ಏನು ಹಾಕ್ಕೋತಾನ ಗೊತ್ತಿಲ್ಲ. ನಾನಾ ವೇಷಧಾರಕ, ಈ ಜಗತ್ರಯ ಪೋಷಕ, ಈ ಜಗತ್ತಿನ ಪೋಷಣೆ ಮಾಡೋನವನೇ. ಬಹಳ ಓಲ್ಡ್, ಪುರಾತನ ಪುರುಷ, ಓಲ್ಡ್ ಏಜ್. ಪುರುಹೂತ ಮುಖ ವಿನೂತ, ದೇವತೆಗಳಿಂದ ಸ್ತೋತ್ರ ಮಾಡಲ್ಪಟ್ಟವನು. ಶೇಷವರ ಪರ್ಯಂಕ ಶಯನ, ಹಾಸಿಗೆ ಮೇಲೆ ಮಲ್ಕೊಂಡವನು. ಶೇಷ ದೇವರ ಹಾಸಿಗೆ ಮೇಲೆ ಮೊದಲು ಪರ್ಯಂಕ ಶಯನ, ಹಾಸಿಗೆ ಮೇಲೆ ಮಲ್ಕೊಂಡವ. ಆಮೇಲೆ ವರ ಪರ್ಯಂಕ ಶಯನ, ಇಲ್ಲ ಶ್ರೇಷ್ಠವಾದ ಹಾಸಿಗೆ ಮೇಲೆ ಮಲ್ಕೊಂಡವನು. ಆಮೇಲೆ ಶೇಷವರ ಪರ್ಯಂಕ ಶಯನ. ಇಷ್ಟು ಶಬ್ದ ಹಾಕ್ತಾರೆ ನೋಡ್ರಿ ದಾಸರು, ಒಂದಷ್ಟು ಒಳಗೆ ಹಾಕೇ ಬಿಟ್ಟಿರ್ತಾರೆ ಬಾಂಬು. ನೀವು ಓದ್ಕೊಂಡು ಬಂದು ನಾಳೆ ಅರ್ಥ ಹೇಳ್ರಿ ನನಗೆ, ಅದಕ್ಕೆ ಇವತ್ತು ಬಿಡ್ತೀನಿ ಅದನ್ನು. ಏನದ ಅಂದ್ರೆ, ಮೊದಲು ಶಯನ ಮಲ್ಕೊಂಡವ. ಮಲ್ಕೊಳ್ಳೋ ಸುಮ್ಮನೆ ಎಲ್ಲೆಲ್ಲರ ಮಲ್ಕೋಬಾರ್ದು. ಪುರಾಣಕ್ಕೆ ಕೂತಾಗ ತುಗಿಳ್ಕೊಂಡು, ಕೆಲವ್ರು ಹಂಗೆ ರೀ, ಮನ್ಯಾಗ ನಿದ್ದೆ ಹಂಗಿಲ್ಲ, ಪುರಾಣದಾಗ ತುಗಿಸ್ಬಿಟ್ಟು ಚಾರ ಏನು ಪುರಾಣ ಇತ್ತು ನಿಮ್ದು, ಏನು ಪುರಾಣ ಇತ್ತು ಗೊತ್ತೇ ಇಲ್ಲ. ನಿದ್ದೆ ಒಳಗೆ ಹೋಗ್ಬಿಟ್ಟದ, ನಿದ್ದೆ ಒಳಗೆ ಹೋಗ್ಬಿಟ್ಟದ. ಏನು ಪುರಾಣ ಇತ್ತು, ಏನು ಪುರಾಣ ಪ್ರಶ್ನೆ ಅಷ್ಟೇ. ಅದಕ್ಕೆ ಶಯನ, ಶಯನ ಮಾಡ್ಬೇಕಾದ್ರೆ ಪರ್ಯಂಕ ಶಯನ, ಹಾಸಿಗೆ ಹಾಕೊಂಡು ಮಲ್ಕೊಳ್ರಿ, ಹಂಗ ಮಲ್ಕೊಳಕ್ ಹೋಗ್ಬೇಡ್ರಿ. ಆಮೇಲೆ ಆ ಹಾಸಿಗೆ ಹೆಂಗಿರ್ಬೇಕು, ವರ ಪರ್ಯಂಕ, ಶ್ರೇಷ್ಠ ಹಾಸಿಗೆ ಇರ್ಬೇಕು. ಆದ್ರೆ ನೀವು ಶೇಷನ್ ಬೇಡ, ಅವಷ್ಟೇ ಶೇಷನ್ ಬೇಡ. ಶೇಷ ವರ ಪರ್ಯಂಕ ಶಯನ, ವಿಭೀಷಣ ಪ್ರಿಯ ವಿಜಯ ಸಖ, ಸಂತೋಷ ಪಡಿಸುವ ಸುಜನರಿಗೆ ಇಷ್ಟಾರ್ಥಗಳ ಪೂರೈಸಿ. ಶ್ರೀಕೃಷ್ಣಾರ್ಪಣಮಸ್ತು. ಒಂದು 5 ನಿಮಿಷ ಮಂತ್ರಾಲಯ ಸ್ವಾಮಿಗಳ ಬಗ್ಗೆ ಮಾತಾಡುತ್ತೇನೆ. ಆಶ್ರಮವಾಗಿರುವಂತಹ ದಿವಸ ಅಂತನ್ನುವುದನ್ನು